ಪ್ರೈಸ್ ನೀವು ತಿಳ್ಸ್ಕೊಂಡ್ರೆ ಶಾಕ್ ಆಗ್ಬಿಡ್ತೀರಾ ನೀವು 2006 ನಿಮ್ಗೆ ಸ್ಯಾಂಟ್ರ್ ತಗೊಳಕ್ ಅಂದ್ರೆ ನಿಮ್ಗೆ 1.5 ಲಕ್ಷ ಬೇಕು ನಿಮ್ಗೆ. ಓಕೆ, ಆ ಪ್ರೈಸ್ ಅಲ್ಲಿ ನಿಮ್ಗೆ ಇದು ಫೇಟ್ ಪುಂಟೋ ಕೊಡ್ತೀನಿ 175 ಕೊಡ್ತೀನಿ ಸರ್. ಇದು 1,75,000 ರೂಪಾಯಿ 2012 ಮಾಡಲ್ ಸೆಕೆಂಡ್ ಓನರ್ 1,75,000 ರೂಪಾಯಿ ಸಿಗ್ತಾ ಇದೆ. ಅವ್ರು ಹೇಳ್ದಂಗೆ ಒಂದು 16 ಮಾಡಲ್ i20 ಸರ್, ಪುಷ್ ಬಟನ್ ಸ್ಟಾರ್ಟ್ ಟಾಪ್ ಎಂಡ್. ಇದು ಓಕೆ, ಸೆಕೆಂಡ್ ಓನರ್ ಆಗಿದೆ. ಫ್ರೆಶ್ ಆಗಿ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಕಟ್ಟಿದೀವಿ, ವಿತ್ ಆಯಿಲ್ ಸರ್ವಿಸ್ ಕೂಡ ಆಗಿದೆ. ನೀವು ನೋಡಬಹುದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇರೋದು ಗಾಡಿ, ಎಕ್ಸಲೆಂಟ್ ಕಂಡೀಷನ್, ಪುಷ್ ಬಟನ್ ಎಲ್ಲ ಬರುತ್ತೆ ನಿಮ್ಗೆ. ಫೀಚರ್ಸ್ ತುಂಬಾ ಚೆನ್ನಾಗಿ ಇದಿದೆ. ನಿಮ್ಗೆ ಒಳಗಡೆ ತೋರಿಸಿ ನೀವು. ಗಾಡಿ ಕೂಡ ಎಷ್ಟು ಚೆನ್ನಾಗಿದೆ ಸರ್. ಇದು 80,000 ಓಡಿದೆ ಸರ್. ನಿಮ್ಗೆ 80,000. ಹೌದು. ಯಾವ ಮಾಡಲ್ ಅಂತ ಹೇಳಿದ್ರೆ 16 ಮಾಡಲ್ ಸೆಕೆಂಡ್ ಓನರ್. 16 ಸರ್. ಇದಕ್ಕೆ ಲೋನ್ ಆಗುತ್ತೆ? ಇದಕ್ಕೆ ಆರಾಮಾಗಿ ಆಗುತ್ತೆ ಸರ್. ಸಿವಿಲ್ ಚೆನ್ನಾಗಿದ್ರೆ 750 ಅಬೌವ್ ಇದ್ರೆ ನಿಮ್ಗೆ 5 ಲಕ್ಷ ತನಕ ಲೋನ್. ಸರ್ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್, ನೀವು ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್. ಸರ್ ನಿಮ್ ಶೋರೂಮ್ ಅಲ್ಲಿ ಇವತ್ತು ಎಷ್ಟು ಕಾರ್ಗಳಿದಾವೆ ಸರ್? ಇದೆ ಸರ್, ನಮ್ಮ ಹತ್ರ ಒಂದು 25 ಸ್ಟಾಕ್ ಇದೆ. ಇನ್ನ ಗಾಡಿಗಳಿದೆ, ಅಲ್ಲಲ್ಲಿ ಶೋರೂಮ್ ಅಲ್ಲಿ ಹಾಕಿದೀವಿ. ಯಾವ ಗಾಡಿ ಬೇಕಾದ್ರೆ ಕೊಡ್ತೀವಿ, ನಮ್ಮ ಹತ್ರ ಇದೆ ಗಾಡಿಗಳು. 20 ರಿಂದ 25 ಕಾರ್ಗಳಿದಾವೆ. ಮತ್ತೆ ನಿಮ್ಗೆ ಯಾವ ಕಾರ್ ಬೇಕೋ ಆ ಕಾರ್ ತರಿಸ್ಕೊಡಕ್ಕೂ ರೆಡಿ ಇದಾರಂತೆ. ಇವ್ರ ಶೋರೂಮ್ ಬಂದು ನೇಮ್ ಬಂದು A1 ಆಟೋ ಕನ್ಸಲ್ಟೆಂಟ್ ಅಂತ ಬರುತ್ತೆ, ಚಂದ್ರ ಲೇಔಟ್ ಬರುತ್ತೆ. ಹೌದು, ಸರ್ಕಲ್ ಇಂದ ಆಪೋಸಿಟ್ ರೋಡ್ ಚಂದ್ರ ಲೇಔಟ್. ಅವರು ಕೂಡ ನಿಮ್ಗೆ ಅಡ್ರೆಸ್ ಲೊಕೇಟೆಡ್ ಕೂಡ ಹೇಳ್ಕೊಡ್ತಾರೆ. ಮತ್ತೆ ನಂಬರ್ ಕೂಡ ಅವ್ರ ನಂಬರ್ ನಿಮ್ಗೆ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀವಿ. ಇವ್ರ ಹತ್ರ ಪ್ರತಿಯೊಂದು ಕಾರು ಇವತ್ತು ನೀವು ಯಾವ ಕಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ, ನ್ಯೂ ಇಯರ್ಗೆ ನಾವು ಒಂದು ಕಾರ್ ತಗೋಬೇಕು, ಮನೆ ಹತ್ರ ನಿಲ್ಸ್ಕೋಬೇಕು ಗುರು ಅಂತ, ಇವರಲ್ಲಿ ಒಂದು ಒಳ್ಳೆ ಬೆಸ್ಟ್ ಕಾರ್ ಕೂಡ ಕೊಡ್ತಾರೆ. ಕೆಲವರು ವ್ಯೂವರ್ಸ್ ಕೇಳ್ತಾ ಇದ್ರಿ A1 ಕಾರ್ ಇದರಲ್ಲಿ ಸರ್ ವಿಡಿಯೋ ಮಾಡಿ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಅಂತ. ಇವರಲ್ಲಿ ಇವತ್ತು ಪ್ರತಿಯೊಂದು ಕಾರ್ ಬೆಲೆ ತಿಳ್ಕೊಂಡು ನಿಮ್ಗೂ ಕೂಡ ಒಂದು ಬೆಲೆ ತಿಳಿಸಿ ಬಂಪರ್ ಬೆಲೆಯಲ್ಲಿ ಇವ್ರ ಹತ್ರ ಒಂದು ಕಾರ್ ತಗೊಳ್ಳಿ ಅಂತಾನೆ ಹೇಳ್ತಾ ಫಸ್ಟ್ ಕಾರ್ ಇಂದ ಸ್ಟಾರ್ಟ್ ಮಾಡೋಣ. ನಿಮ್ಗೂ ಕೂಡ ಅವ್ರ ಹತ್ರನೇ ಕೇಳಿ ರೇಟ್ ತಿಳಿಸ್ಕೊಡ್ತೀವಿ. ಹೌದು ಸರ್, ಫಸ್ಟ್ ಕಾರ್ ಇಂದ ಸ್ಟಾರ್ಟ್ ಮಾಡೋಣ. ಸರ್ ಯಾವ ಗಾಡಿ ಸರ್ ಇದು? ಸರ್ ಇದು 2016 ಮಾಡಲ್ i20 ಸರ್, ಪುಷ್ ಬಟನ್ ಸ್ಟಾರ್ಟ್ ಟಾಪ್ ಎಂಡ್. ಇದು ಓಕೆ, ಸೆಕೆಂಡ್ ಓನರ್ ಆಗಿದೆ. ಫ್ರೆಶ್ ಆಗಿ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಕಟ್ಟಿದೀವಿ, ವಿತ್ ಆಯಿಲ್ ಸರ್ವಿಸ್ ಕೂಡ ಆಗಿದೆ. ನೀವು ನೋಡಬಹುದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇರೋದು ಗಾಡಿ, ಎಕ್ಸಲೆಂಟ್ ಕಂಡೀಷನ್, ಪುಷ್ ಬಟನ್ ಎಲ್ಲ ಬರುತ್ತೆ ನಿಮ್ಗೆ. ಫೀಚರ್ಸ್ ತುಂಬಾ ಚೆನ್ನಾಗಿ ಇದಿದೆ. ನಿಮ್ಗೆ ಒಳಗಡೆ ತೋರಿಸಿ ನೀವು. ಗಾಡಿ ಕೂಡ ಎಷ್ಟು ಚೆನ್ನಾಗಿದೆ ಸರ್. ಇದು 80,000 ಓಡಿದೆ ಸರ್. 80,000. ಹೌದು. ಯಾವ ಮಾಡಲ್ ಅಂತ ಹೇಳಿದ್ರೆ 16 ಮಾಡಲ್ ಸೆಕೆಂಡ್ ಓನರ್. 16 ಸರ್. ಇದಕ್ಕೆ ಲೋನ್ ಆಗುತ್ತೆ? ಇದಕ್ಕೆ ಆರಾಮಾಗಿ ಆಗುತ್ತೆ ಸರ್. ಸಿವಿಲ್ ಚೆನ್ನಾಗಿದ್ರೆ 750 ಅಬೌವ್ ಇದ್ರೆ ನಿಮ್ಗೆ 5 ಲಕ್ಷ ತನಕ ಲೋನ್ ಮಾಡಿಸ್ಕೊಡೋಣ ಸರ್. ಸರ್ ನಿಮ್ ಶೋರೂಮ್ ಅಲ್ಲಿ ಬಂದು ಯಾವ ಮಾಡಲ್ ಮೇಲೆ ಲೋನ್ ಸಿಗುತ್ತೆ ಸರ್? ಆರಾಮಾಗಿ ನಮ್ಮ ಹತ್ರ ಪ್ರೈವೇಟ್ ಲೋನ್ ಮಾಡಿಸ್ಕೊಡ್ತೀವಿ ನಾವು. 892 ಮಾಡಿಸ್ಕೊಡ್ತೀವಿ ಪ್ರೈವೇಟ್ ಲೋನ್. ಲೋಕಲ್ ಅಡ್ರೆಸ್ ಇರಬೇಕು ನಿಮ್ಗೆ. ಸಿವಿಲ್ ಚೆನ್ನಾಗಿದ್ರೆ ಮಾಡ್ಕೊಡ್ತೀವಿ ಸರ್ ನಮ್ಮ ಹತ್ರ. ಅವರು ಕೂಡ ಹೇಳ್ತಾ ಇದಾರೆ 8 ರಿಂದ 9, 10 ಅದೆಲ್ಲ ಪ್ರೈವೇಟ್ ಲೋನ್ ಆಗುತ್ತೆ. ಇನ್ ಮಿಕ್ಕಿದ್ದು ಬ್ಯಾಂಕ್ ಅಲ್ಲಿ ಬೇಕಂದ್ರೆ ಒಂದು ಮಾಡಲ್ ಮೇಲೆ ಇರುತ್ತೆ. ಲೋಕಲ್ ಅಡ್ರೆಸ್ ಇರಬೇಕು. ಲೋಕಲ್ ಅಡ್ರೆಸ್ ಇರ್ಬೇಕಂತೆ. ಆಮೇಲೆ 2012 ಮೇಲೆ ನಿಮ್ಗೆ ಇಡೀ ಕರ್ನಾಟಕ ಯಾವ ಕೊನೆ ಇದ್ರಲ್ಲಿ ಇದ್ರೆ ಮಾಡ್ಕೊಡ್ತೀವಿ ನಾವು. ಗಾಡಿ ಕೂಡ ನೀವು ಇದ್ರ ಬಗ್ಗೆ ಫೀಚರ್ ತಿಳಿಸ್ಕೊಡ್ತಾರೆ. ಗಾಡಿ ಕೂಡ ನೋಡ್ಬೋದು, ಬನ್ನಿ ಸರ್ ನೋಡ್ಬೋದು ನೀವು. ಗಾಡಿ ತುಂಬಾ ಚೆನ್ನಾಗಿದೆ. ಸರ್ ಏನೇನ್ ಫೀಚರ್ ಬರುತ್ತೆ ಇದರಲ್ಲಿ? 2016 ಮೇಲೆ ಸೆಕೆಂಡ್ ಓನರ್ ಅಂದ್ರೆ ಇದು ಪುಷ್ ಬಟನ್ ಎಲ್ಲ ಫೀಚರ್ಸ್ ನಿಮ್ಗೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ, ಸ್ಟೇರಿಂಗ್ ಕಂಟ್ರೋಲ್, ಕ್ಲೈಮೇಟ್ ಕಂಟ್ರೋಲ್, ಡಿಫಾಗರ್, ಮ್ಯಾಗ್ವೀಲ್ ಎಲ್ಲ ಬರುತ್ತೆ. ಪ್ರತಿಯೊಂದು ಬರುತ್ತೆ ಸರ್ ನಿಮ್ಗೆ. ನೀವು ಕೂಡ ನೋಡಿದ್ರೆ ಎಷ್ಟು ಲಕ್ಸುರಿ ಆಗಿದೆ ವೆಹಿಕಲ್ ಅಂತ. ಯಾವ ಗಾಡಿಗಿನೂ ಕಮ್ಮಿ ಇಲ್ಲ. ಇದು i20 ಟೈರ್ ಕೂಡ ವಿತ್ ಮ್ಯಾಗ್ವಿಲ್ ಕೂಡ ಇದೆ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಗಾಡಿ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ಕೂಡ ತುಂಬಾ ಚೆನ್ನಾಗಿ ನೋಡಿದ್ರೆ. ಪ್ರೈಸ್ ಕೂಡ ಅವ್ರ ಹತ್ರನೇ ತಿಳಿಸ್ಕೊಳ್ಳೋಣ. ಸರ್ ಏನ್ ಪ್ರೈಸ್ ಹೇಳ್ತಿದ್ದೀರಾ ಸರ್ ಇದು? ಪ್ರೈಸ್ ಜಾಸ್ತಿ ಏನಿಲ್ಲ ಸರ್. ಪ್ರೈಸ್ ಮಾರ್ಕೆಟ್ ಪ್ರಕಾರ ನಿಮ್ಗೆ 6,25,000, 6,30,000 ಆ ತರ ಇದೆ ನಿಮ್ಗೆ. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 550 ಮಾಡ್ಕೊಡ್ತೀವಿ ಸರ್ ನಿಮ್ಗೆ. ಲೋನ್ ಕೂಡ ಆರಾಮಾಗಿ 90% ಲೋನ್ ಮಾಡ್ಕೊಡ್ತೀವಿ ನಾವು. 5,70,000 ಕೋಟ್ ಮಾಡ್ತಾ ಇರೋದು 5,500 ಮಾಡ್ಕೊಡ್ತೀವಿ ಸರ್. 5,70,000 ಹೇಳ್ತಾ ಇದಾರೆ. 5,50,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ. ಒಂದು ಬಂಪರ್ ಪ್ರೈಸ್ ಅಂತಾನೆ ಹೇಳ್ಬೋದು. ಗಾಡಿ ಕೂಡ ನೋಡಿದ್ರೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಅಂತ. ನೆಕ್ಸ್ಟ್ ಗಾಡಿ ಬಗ್ಗೆ ಇನ್ಫಾರ್ಮೇಶನ್ ತಗೋಣ ಬನ್ನಿ. ಮತ್ತೊಂದು ಸ್ವಿಫ್ಟ್ ಕೂಡ ನೋಡ್ತಾ ಇರ್ಬೋದು, K05. ಇದು ಬಂದು ಕೆಲವರು ಸ್ವಿಫ್ಟ್ ವೆಹಿಕಲ್ ರೋಡಲ್ಲಿ ಗ್ರಿಪ್ ಇರೋರ್ಗು ತುಂಬಾ ಇಷ್ಟಪಡುವಂತ ವೆಹಿಕಲ್. ಸರ್ ಇವತ್ತು ನಿಮ್ಮ ಶೋರೂಮ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಇಂದ ಹಿಡಿದು ಎಲ್ಲಿ ತನಕ ಇದೆ? ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 1.5 ಲಕ್ಷದಿಂದ 22 lakh ವರೆಗೂ ಇದೆ ಸರ್ ನಮ್ಮ ಹತ್ರ ಗಾಡಿ. ಹೌದಾ? ಕಡಿಮೆಗೂ ಸಿಗುತ್ತೆ, ಜಾಸ್ತಿಗೂ ಸಿಗುತ್ತೆ ನಿಮ್ಗೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು 2009 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇದು ಸಿಂಗಲ್ ಓನರ್, ಫ್ರೆಶ್ FC ಆಗಿದೆ ನಿಮ್ಗೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ ನಿಮ್ಗೆ. ಪ್ರೈಸ್ ಜಾಸ್ತಿ ಏನಿಲ್ಲ ಸರ್. 260 ಕೋಟ್ ಮಾಡ್ತಾ ಇರೋದು. ನಿಮ್ ಚಾನೆಲ್ ಕಡೆಯಿಂದ 240 ಮಾಡ್ಕೊಡ್ತೀನಿ ಸರ್. ಎಷ್ಟು ಹೇಳಿದ್ರಿ? 260 ಇನ್ನ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 260 ಹೇಳ್ತಿದ್ದಾರೆ. ಸ್ವಿಫ್ಟ್ ಕೂಡ ಸಿಗ್ತಾ ಇದೆ, ಇನ್ನು ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಸಿಂಗಲ್ ಓನರ್ ಗಾಡಿ ನಿಮ್ಗೆ. ಗಾಡಿ ಕೂಡ ಸಿಂಗಲ್ ಓನರ್ ಅಂತ ಹೇಳ್ತಾ ಇದ್ದಾರೆ. ಸರ್ ಎಷ್ಟು ಚೆನ್ನಾಗಿದೆ ವೆಹಿಕಲ್ ಇದು? ಸರ್ ಓಡಿರೋದು ನಿಮ್ಗೆ 75 ಓಡಿದೆ ಸರ್. ನಿಮ್ಗೆ 75 ಅಷ್ಟೇ ಅಂತ ಓಡಿರೋದು. ಗಾಡಿ ಕೂಡ ಚೆಕ್ ಮಾಡೋದಾದ್ರೆ ನೀವೇ ಕೂಡ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಅಂತ. ಟೈರ್ ಕೂಡ ಬಂದು ನಿಮ್ಗೆ 50 ಇಂದ 60% ಟೈರ್ ಕೂಡ ಇದೆ. ಇಂಟೀರಿಯರ್ ಚೆಕ್ ಮಾಡೋದಾದ್ರೆ ಇದರಲ್ಲೂ ಕೂಡ ನಿಮಗೆ ಪವರ್ ಶೇರಿಂಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಕಂಪ್ನಿ ಸಿಸ್ಟಮ್ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಅಂತ ಹೇಳ್ಬೋದು.
ನಿಮ್ಗೆ ಲೆದರ್ ಸೀಟು ಕೂಡ ಇದೆ, ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀವಿ ಎಷ್ಟು ಕಂಫರ್ಟಬಲ್ ಆಗಿದೆ ವೆಹಿಕಲ್ ಅಂದ್ಬಿಟ್ಟು. ಗಾಡಿ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ವಿಫ್ಟ್ ತುಂಬಾ ಜನ ಕೇಳ್ತಾ ಇದ್ರಿ, ತುಂಬಾ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಪೆಟ್ರೋಲ್ ವೇರಿಯಂಟ್ ಇದು. ಪೆಟ್ರೋಲ್ ವೇರಿಯಂಟ್. ಸರ್ ಇದು ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಮೈಲೇಜ್ ಆರಾಮಾಗಿ ಬರುತ್ತೆ ಸರ್, ನಿಮ್ಗೆ ಒಂದು 18-20 ಬರುತ್ತೆ ಆರಾಮಾಗಿ. 18 ಇಂದ 20 ತನಕ ಮೈಲೇಜ್ ಕೊಡುತ್ತೆ. ಗಾಡಿ ಕೂಡ ಅಷ್ಟೇ ನೀಟ್ ಆಗಿದೆ. A1 ಕಾರ್ಸ್ ಅಲ್ಲಿ ಪ್ರತಿಯೊಂದು ಕಾರು ಇವ್ರ ಹತ್ರ ಉತ್ತಮ ಬೆಲೆಯಲ್ಲಿ ಕೊಡ್ತಾರೆ. ಗಾಡಿ ಕೂಡ ಇದು ಪ್ರೈಸ್ ತಿಳ್ಕೊಂಡ್ರಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಂದ್ ವಿಸಿಟ್ ಮಾಡಿ ಎದುರುಗಡೆ ಕೂತ್ ಮಾತಾಡಿ ಮಾಡ್ಕೊಡ್ತಾರೆ. ಪ್ರೈವೇಟ್ ಲೋನ್ ಮಾಡ್ಕೊಡ್ತೀವಿ ಸರ್. ಲೋಕಲ್ ಅಡ್ರೆಸ್ ಇರೋರಿಗೆ ಇಲ್ಲಿ ಅಕ್ಕಪಕ್ಕ ಇರ್ತಾರಲ್ಲ 20 ಕಿಲೋಮೀಟರ್ ಒಳಗಡೆ ಅವ್ರಿಗೆ ನಾವು ಪ್ರೈವೇಟ್ ಲೋನ್ ಕೂಡ ಮಾಡಿಸ್ಕೊಡ್ತೀವಿ. ಅವರು ಕೂಡ ತಿಳಿಸ್ಕೊಟ್ರು ಸರ್ ನಮ್ ವ್ಯೂವರ್ಸ್ಗೆ ನೀವು ಒಂದ್ ಒಳ್ಳೆ ಗಾಡಿ ಪ್ರೈಸ್ ಮಾಡ್ಕೊಡ್ತೀವಿ. ಅವರು ಹೋಗಿ ಒಂದು ಅಚ್ಚನೆ ಕೇಳಿ ಅವರು ಕೂಡ ಬರ್ಲಿ, ನಿಮ್ಗೂ ಒಂದ್ ಒಳ್ಳೆ ಬಿಸ್ನೆಸ್ ಆಗ್ಬೇಕು. ಖಂಡಿತ ಮಾಡ್ಕೊಡೋಣ. ನೆಕ್ಸ್ಟ್ ಇದೆ ಸರ್ ಗಾಡಿ ಇದು ಸರ್ 2000 ಇದು ಸೆಲೆರಿಯೋ ಸರ್. ಇದು ZXi 2020 ಮಾಡೆಲ್. ಇದು ಸಿಂಗಲ್ ಓನರ್ ಗಾಡಿ. ನಿಮ್ಗೆ 90,000 ಓಡಿದೆ. ಎಲ್ಲ ಶೋರೂಮ್ ಮೇಂಟೈನ್. ನಿಮ್ಗೆ ZXi ಟಾಪ್ ಎಂಡ್ ಇದು. ಶೋರೂಮ್ ಕೂಡ ಸಿಗುತ್ತೆ ಗಾಡಿ ಸಿಗುತ್ತೆ ಸರ್. ಇದ್ರಲ್ಲಿ ಬಂದು ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು? ಫೀಚರ್ ಏನೇನ್ ಬರುತ್ತೆ? ಇದು ಆಟೋಮೆಟಿಕ್ ಸರ್. ಇದು ಎಲ್ಲ ಫೀಚರ್ಸ್ ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ನಿಮ್ಗೆ ನೋಡ್ಬೋದು ಗಾಡಿ. ನಿಮ್ಗೆ ಗಾಡಿ ಕೂಡ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಕೂಡ ಮಾಡಿದ್ದಾರೆ. ಇದ್ರಲ್ಲೂ ಕೂಡ 2 ಏರ್ ಬ್ಯಾಗ್ ಬರುತ್ತಂತೆ, ಪವರ್ ಸ್ಟೇರಿಂಗ್ ಇದೆ, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ ನಿಮ್ಗೆ. ಟಾಪ್ ಎಂಡ್ ಅದ ಸರ್ ಇದು? ಹೌದು ಸರ್, ಟಾಪ್ ಎಂಡ್. ಕ್ಲಚ್ ಇರಲ್ಲ. ಓಡಿಸೋರ್ಗೆ ಒಳ್ಳೆ ಕಲಿಯೋರ್ಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಗಾಡಿ ಕೂಡ ಪೇಂಟ್ ಶೋರೂಮ್ ಅಲ್ಲಿ ಬಂತು ಹಾಗೆ ಇದೆ. ಟೈರ್ ಕೂಡ ನಿಮ್ಗೆ 60 ಇಂದ 70% ಟೈರ್ ಇದೆ. ಒಂದು ಒಳ್ಳೆ ಬಂಪರ್ ಪ್ರೈಸ್ ತಿಳ್ಕೊಳ್ಳೋಣ ಅವ್ರ ಹತ್ರನೇ. ಸರ್ ಏನ್ ಪ್ರೈಸ್ ಹೇಳ್ತಿದ್ರೆ ಸರ್ ಇದು? ಸರ್ ಇದು 525 ಕೋಟ್ ಮಾಡ್ತಾ ಇರೋದು. ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 5 ಲಕ್ಷ ಮಾಡ್ಕೊಡ್ತೀನಿ ಸರ್. 5,25,000 ಹೇಳಿದಾರೆ. 5 ಲಕ್ಷ ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ. ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಫ್ಯಾಮಿಲಿ ಅವ್ರು ತುಂಬಾ ಒಳ್ಳೆ ಚೆನ್ನಾಗಿ ಇಷ್ಟಪಡುವಂತ ವೆಹಿಕಲ್. ಬಂದು ತಗೊಳ್ಳಿ. ಮತ್ತೊಂದು K03 ಸರ್. ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು ನಿಮ್ಗೆ ಇದು ಟಾಪ್ ಎಂಡ್ ಮಾಡೆಲ್. ಇದು i20 ಪುಷ್ ಬಟನ್ ಸ್ಟಾರ್ಟ್. ಇದು ತುಂಬಾ ವಾಂಟೆಡ್ ವೆಹಿಕಲ್ ಅಂತ. ಇದು ಸರ್ ಯಾವ ಮಾಡಲ್ ಇದು? 13 ಮಾಡಲ್. 3rd ಓನರ್ ಆಗಿದೆ. ಬಟ್ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. ನಿಮ್ಗೆ ಸಿಂಗಲ್ ಓನರ್ ತರ ಇದೆ. ನಿಮ್ಗೆ ಎಷ್ಟು ಚೆನ್ನಾಗಿದೆ ಸರ್ ಇದು? ಸರ್ 1 ಲಕ್ಷ ಓಡಿದೆ. ನಿಮ್ಗೆ 1 ಲಕ್ಷ ಪುಷ್ ಬಟನ್ ಬರುತ್ತೆ. ನಿಮ್ಗೆ ಟಾಪ್ ಎಂಡ್. ಹೌದು ಹೌದು. ಓಕೆ. ಪುಷ್ ಬಟನ್ ಅಂದ್ರೆ ಏನೇನ್ ಫೀಚರ್ ಬರುತ್ತೆ ಸರ್? ಎಲ್ಲ ನಿಮ್ಗೆ ಟಾಪ್ ಎಂಡ್ ಅಂದ್ರೆ ಆಸ್ತಾ ಅಂದ್ರೆ ಪುಷ್ ಬಟನ್, ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಬ್ಯಾಕ್ ವೈಫರ್, ಡಿಫಾಗರ್, ಮ್ಯಾಗ್ ವೀಲ್ ಕೂಡ ಬರುತ್ತೆ. ಎಲ್ಲ ಬರುತ್ತೆ. ಪ್ರತಿಯೊಂದು ಬರುತ್ತೆ ನಿಮ್ಗೆ. ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಯಾವ ಗಾಡಿ ಕಂಪೇರ್ ಮಾಡೋದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅವ್ರು ಹೇಳೋದ್ರ ಪ್ರಕಾರ ಇದ್ರ ಬಗ್ಗೆ ಅವ್ರ ಹತ್ರ ಒಂದು ಬಂಪರ್ ಪ್ರೈಸ್ ಕೇಳೋಣ. ಸರ್ ಏನ್ ಪ್ರೈಸ್ ಹೇಳ್ತಿದ್ದಾರೆ? ಇದು ಪ್ರೈಸ್ ಬಂದು ಜಾಸ್ತಿ ಏನಿಲ್ಲ ಸರ್. 375 ಕೋಟ್ ಮಾಡ್ತಾ ಇರೋದು. ಒಂದು 350 ಮಾಡ್ಕೊಡ್ತೀನಿ ಸರ್. 350ಗೆ ಫೈನಲ್ ಮಾಡ್ಕೊಡ್ತಾರೆ. ಗಾಡಿ ಕೂಡ ನೋಡೋದಾದ್ರೆ ಎಷ್ಟು ಕಂಡೀಷನ್ ಆಗಿದೆ ನೋಡಬಹುದು. ವಿತ್ ಮ್ಯಾಗ್ ವೀಲ್ ಕೂಡ ಇದೆ. 4 ಟೈರು 60 ಇಂದ 70% ಅಪೋಲೋ ಟೈರ್ಸ್ 4 ಕೂಡ. ಇದು ಕೂಡ ಇಂಟೀರಿಯರ್ ಚೆಕ್ ಮಾಡೋದಾದ್ರೆ ಇದರಲ್ಲೂ ಕೂಡ ಇಂಟೀರಿಯರ್ ಚೆಕ್ ಮಾಡಿದ್ರೆ ಪುಷ್ ಬಟನ್ ಸ್ಟಾರ್ಟಿಂಗ್ ಬರುತ್ತೆ. ಲೆದರ್ ಸೀಟ್ ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ. ಇದಿಲ್ಲ ಅನ್ನಂಗಿಲ್ಲ, ಪ್ರತಿಯೊಂದೂ ಇದರಲ್ಲೇ ಬರುತ್ತೆ. ಗಾಡಿ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಅಂತ. ರೋಡ್ ಸೈಡ್ ಸ್ವಲ್ಪ ನಿಲ್ಸಿರೋದ್ರಿಂದ ಡೆಸ್ಟ್ ಆಗಿದೆ ಅಷ್ಟೇ. ಪರ್ಚೇಸ್ ಮಾಡಿದ್ರೆ ಅವರು ಕೂಡ ವಾಟರ್ ಸರ್ವಿಸ್ ಮಾಡಿ ಕೂಡ ಕ್ಲೀನ್ ಆಗಿ ಕೊಡ್ತಾರೆ. ಬ್ಯಾಕ್ ಸೈಡ್ ಕೂಡ ನಿಮ್ಗೆ ತೋರಿಸ್ಕೊಡ್ತೀವಿ ಎಷ್ಟು ಚೆನ್ನಾಗಿದೆ ಅಂತ. ಒಂದು ಒಳ್ಳೆ ಪ್ರೈಸ್ ಹೇಳಿದ್ದಾರೆ. ಯಾರ್ಯಾರು i20 ಹುಡುಕ್ತಾ ಇದ್ರೆ ಇವ್ರ ಶೋರೂಮ್ಗೆ ಬನ್ನಿ, ಕೂತ್ ಮಾತಾಡಿ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಉತ್ತಮವಾದ ಕಾರ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಸರ್ ನೆಕ್ಸ್ಟ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2016 ಮಾಡಲು ಈಕೋ ಸ್ಪೋರ್ಟ್ಸ್ ರೆಡ್ ಲೈನ್ ಸಿಂಗಲ್ ಓನರ್ ಗಾಡಿ ಸರ್. ಇದು ನಿಮ್ಗೆ ಸಿಂಗಲ್ ಓನರ್. ಹೌದು, ಸಿಂಗಲ್ ಚೆನ್ನಾಗಿದೆ ಸರ್. ಇದು 1 ಲಕ್ಷ ಓಡಿದೆ. ನಿಮ್ಗೆ ಕಾಂಪ್ರಹೆನ್ಸ್ ಇನ್ಶೂರೆನ್ಸ್ ಎಲ್ಲ ಇದೆ. ನಿಮ್ಗೆ ಗಾಡಿ ಎಕ್ಸಲೆಂಟ್ ಕಂಡೀಷನ್. ನಿಮ್ಗೆ ಒರಿಜಿನಲ್ ವೆಹಿಕಲ್. ನಿಮ್ಗೆ ಟೈರ್ ಕೂಡ ಹೊಸದಿದೆ. ನೀವು ಪ್ರೈಸ್ ತಿಳ್ಕೊಂಡ್ರೆ ನೀವು ಶಾಕ್ ಆಗ್ತೀರಾ ನೀವು. ಸರ್ ಇದು ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಆರಾಮಾಗಿ 20+ ಬರುತ್ತೆ ಸರ್. ಇದು 4 ಟೈರ್ ನೋಡ್ಬೋದು ನೀವು. ಎಲ್ಲ ಅಪೋಲೋ ಟೈರ್ 4 ಕೂಡ ಒರಿಜಿನಲ್ ಆಗಿದೆ. ಎಲ್ಲ ನ್ಯೂ ಟೈರ್ ಅಂತ ಹೇಳ್ಬೋದು. ಇದರಲ್ಲೂ ನಿಮ್ಗೆ ಫೀಚರ್ಸ್ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ನಿಮ್ಗೆ AC ಪೋರ್ಷನ್ 4 ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು ಎಲ್ಲ ಬರುತ್ತೆ. ನಿಮ್ಗೆ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀವಿ. ಅವರೇ ಹೇಳ್ಬಿಟ್ರು ಒಂದ್ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀವಿ ಸರ್ ಗಾಡಿ ಅಂತ. ಅವ್ರ ಹತ್ರನೇ ಕೇಳ್ಬಿಟ್ಟು ಯಾರ್ಯಾರು ಫೋರ್ಡ್ ಅಲ್ಲಿ ವೆಹಿಕಲ್ ಹುಡುಕ್ತಾ ಇದ್ರಿ, ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತಾ ಸರ್ ಒಂದು ಬೆಸ್ಟ್ ಪ್ರೈಸ್ ತಿಳಿಸಿ ಸರ್ ವ್ಯೂವರ್ಸ್ಗೆ. ಬೆಸ್ಟ್ ಪ್ರೈಸ್ ನಿಮ್ಗೆ ಮಾರ್ಕೆಟ್ ನಿಮ್ಗೆ ಚೆಕ್ ಮಾಡ್ಕೊಂಡ್ ಬರ್ಲಿ. ನಿಮ್ ವೀಕ್ಷಕರಿಗೆ ನಿಮ್ಗೆ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀನಿ. ನಿಮ್ಗೆ 6 ಲಕ್ಷ ಬಜೆಟ್ ಇದೆ. ನಿಮ್ಗೆ ಇದು ಮಾರ್ಕೆಟ್ ಪ್ರಕಾರ ನಿಮ್ಗೆ 4.5 ಲಕ್ಷಕ್ಕೆ ಕೊಡ್ತೀನಿ ಸರ್. ಇದು 4.5 ಲಕ್ಷ ರೂಪಾಯಿ ಹೇಳ್ತಿದ್ದಾರೆ. 6 ಲಕ್ಷ ರೂಪಾಯಿ ಬಜಾರ್ ಇದೆ ಅಂತ ಹೇಳಿದ್ದಾರೆ. 1.5 ಲಕ್ಷ ರೂಪಾಯಿ ಕಮ್ಮಿ ಸಿಗ್ತಾ ಇದೆ. 2016 ಗಾಡಿ ಕೂಡ ನೀವು ಯಾವ ಮೆಕ್ಯಾನಿಕ್ ಕರ್ಕೊಂಡ್ ಬೇಕಾದ್ರೆ ಬರ್ಬೋದು, ಚೆಕ್ ಮಾಡಿಸ್ಕೋಬಹುದು ಆರಾಮಾಗಿ. 4,50,000 ರೂಪಾಯಿಗೆ ಒಂದು ಒಳ್ಳೆ ಗಾಡಿ ಸಿಗ್ತಾ ಇದೆ. ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್ ಅಂತೆ. ಗಾಡಿ ಕೂಡ ನೀವೇ ನೋಡಿದ್ರೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಅಂತ. ಬಂದು ತಗೊಂಡೋಗಿ
ಸರ್ ನೆಕ್ಸ್ಟ್ ಇದೆ ಸರ್ ಗಾಡಿ ಇದು ಸರ್ ಇದು ಶಿಫ್ಟ್ ಮಾಡೆಲ್ ಸರ್, ಇದು ಶಿಫ್ಟ್ 2018 ಮಾಡಲು ನಿಮ್ಗೆ RS ಮಾಡೆಲ್ ಲಿಮಿಟೆಡ್ ಎಡಿಷನ್ ಸರ್. ಇದು ಆಟೋಮೆಟಿಕ್, ಇದು ತುಂಬಾ ಡಿಮ್ಯಾಂಡ್ ವೆಹಿಕಲ್ ಅಂತ ಹೇಳ್ಬೋದು ನಿಮ್ಗೆ. ಸೆಕೆಂಡ್ ಓನರ್ ಆಗಿದೆ, ನಿಮ್ಗೆ 80,000 ಶೋರೂಮ್ ಟ್ರ್ಯಾಕ್ ಗಾಡಿ. ನಿಮ್ಗೆ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ, ಎಲ್ಲ ಸಿಗುತ್ತೆ ಸರ್ ನಿಮ್ಗೆ. ಸರ್ ಇದ್ರಲ್ಲಾದ್ರೆ ಏನ್ ಫೀಚರ್ ಬರುತ್ತೆ? ಎಲ್ಲ ಫೀಚರ್ಸ್ ಟಾಪ್ ಎಂಡ್ ಸರ್. ಇದು ಪುಷ್ ಬಟನ್ ಎಲ್ಲ ಬರುತ್ತೆ ನಿಮ್ಗೆ, ಆಟೋಮೆಟಿಕ್. ತೋರ್ಸ್ಕೊಳ್ಬಿಡಿ ಸರ್ ನಮ್ಮ ವ್ಯೂವರ್ಸ್ ಒಂದ್ಸಲ ನೋಡಿ. ಆಫ್ಟರ್ ಮಾರ್ಕೆಟ್ ನಿಮ್ಗೆ ಸಿಸ್ಟಮ್ ಹಾಕ್ಸವ್ರೆ ನಿಮ್ಗೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ ನಿಮ್ಗೆ, ಹ್ಯಾಂಡ್ರೆಡ್ ಸಿಸ್ಟಮ್, ಪುಷ್ ಬಟನ್ ಎಲ್ಲ ಬರುತ್ತೆ ನಿಮ್ಗೆ. AC, ಪೋಸ್ಟರಿಂಗ್, 4 ಪವರ್ ವಿಂಡೋ, ಡಿಫಾಗರ್, ಬ್ಯಾಕ್ ವೈಫರ್, ಆಟೋ ಕಂಟ್ರೋಲ್, ಸ್ಟೇರಿಂಗ್ ಎಲ್ಲ ಬರುತ್ತೆ ನಿಮ್ಗೆ, ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಬರುತ್ತೆ ನಿಮ್ಗೆ. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀವಿ, ನೋಡ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತಾ 4 ಟೈರ್ ಕೂಡ ನೋಡ್ಬೋದು, ವಿತ್ ಮ್ಯಾಕ್ಬಿಲ್ ಇದೆ, ಅಪೋಲೋ ಟೈರು. ಬ್ಯಾಕ್ ಸೈಡ್ ಕೂಡ ನೋಡೋದಾದ್ರೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಅಲ್ಟಿ ಆಗಿದೆ ವೆಹಿಕಲ್ ಬಂದು, ನೋಡಿ ಎಷ್ಟು ಚೆನ್ನಾಗಿದೆ ವೆಹಿಕಲ್ ಬಂದು. K01 ಬ್ಯಾಂಗ್ಳೂರ್ ವೆಹಿಕಲ್ ಆಗಿರುತ್ತೆ. ಇದ್ರ ಬಗ್ಗೆ ಅವ್ರ ಹತ್ರ ಒಂದು ಒಳ್ಳೆ ಪ್ರೈಸ್ ತಿಳ್ಕೊಳ್ಳೋಣ. ಸರ್ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಜಾಸ್ತಿ ಏನಿಲ್ಲ, 625 ಕೋಟ್ ಮಾಡ್ತಾ ಇರೋದು. ನಿಮ್ ಚಾನೆಲ್ ವೀಕ್ಷಕರಿಗೆ ನಿಮ್ಗೆ 580 ಮಾಡ್ಕೊಡ್ತೀನಿ ಸರ್. ಫೈನಲ್ 585 ಫೈನಲ್ ಮಾಡ್ಕೊಡ್ತೀರಾ ಸರ್? ಇದಾದ್ರೆ ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಸರ್ ಸಿವಿಲ್ ಚೆನ್ನಾಗಿದೆ, 750 ಅಬೌವ್ ಇದ್ರೆ ನಿಮ್ಗೆ ಆರಾಮಾಗಿ ನಿಮ್ಗೆ ಫುಲ್ ಹೇಳ್ಬೋದು 90% ತನಕ ಆಗ್ಬೋದು. 90% ಲೋನೇ ಸಿಗುತ್ತೆ ಅಂತ ಹೇಳ್ತಾ ಇದಾರೆ. ಇನ್ಯಾಕ್ ತಡ ಮಾಡ್ತೀರಾ? ಯಾರೇ ಶಿಫ್ಟ್ ಹುಡ್ತಾ ಇದ್ರಿ, ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಗಾಡಿ ಕೂಡ ಅವರೇ ತೋರಿಸ್ಕೊಟ್ರು. ಶೋರೂಮ್ ಅಲ್ಲಿ ಹೇಗ್ ಬಂತು, ಒರಿಜಿನಾಲಿಟಿ ಆಗಿದೆ. ಇವ್ರ ಶೋರೂಮ್ ಅಲ್ಲಿ ಪ್ರತಿ ಒಂದು ಕಾರನ್ನು ಉತ್ತಮ ಬೆಲೆಯಲ್ಲೇ ಸಿಗುತ್ತೆ. ಕಾರು ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ರೋಡ್ ಸೈಡ್ ಇರೋದ್ರಿಂದ ಧೂಳಾಗಿದೆ ಅಷ್ಟೇ. ಯಾರ್ಯಾರು ಯಾವ್ಯಾವ ಕಾರ್ ಪರ್ಚೇಸ್ ಮಾಡ್ತೀರಾ ವಾಟರ್ ಸರ್ವಿಸ್ ಕೂಡ ಮಾಡ್ಕೊಡ್ತೀವಿ. ಒಂದು ಒಳ್ಳೆ ಗಾಡಿ ಕೊಡ್ತಾರೆ ಅಂತಾನೆ ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ ಒಂದು ಇಲ್ಲಿ ಫಾರ್ಚೂನ್ ನೋಡ್ತಾ ಇರ್ಬೋದು, ಆನೆ ಅಂತಾನೆ ಹೇಳ್ಬೋದು ಇದಕ್ಕೆ. ಸರ್ ಯಾವ ಮಾಡಲ್ ಸರ್ ಇದು? ಸರ್ ಇದು 2017 ಮಾಡಲ್, ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್ ಓಡಿದೆ, ಸ್ವಲ್ಪ ಜಾಸ್ತಿ ಓಡಿದೆ. ಪ್ರೈಸ್ ಅದೇ ತರ ನಾವು ಮಾಡ್ಕೊಡ್ತೀವಿ ನಿಮ್ಗೆ. 4 ಲಕ್ಷ ಓಡಿದೆ ನಿಮ್ಗೆ, 1 ಲಕ್ಷ ಓಡಿ ತರ ಇದೆ ಸರ್ ಗಾಡಿ ನಿಮ್ಗೆ. ಸಿಂಗಲ್ ಓನರ್ ಗಾಡಿ ಅಂದ್ರೆ ಆ ಫೀಲ್ ಬರುತ್ತೆ ನಿಮ್ಗೆ. ಹೌದು ಹೌದು ಹೌದು. ಓಕೆ ಸರ್. ಸರ್ ಏನ್ ಹೇಳ್ತಿದ್ದೀರಾ ಪ್ರೈಸ್ ಇದು? ಸರ್ ಮಾರ್ಕೆಟ್ ಪ್ರಕಾರ ನಿಮ್ಗೆ 26-27 ಇದೆ ಸರ್ ಪ್ರೈಸ್. ಓಕೆ, ನಿಮ್ ವೀಕ್ಷಕರಿಗೆ ನಿಮ್ಗೆ 21 ಮಾಡ್ಕೊಡ್ತೀನಿ ಸರ್. ಬೇಕಾದ್ರೆ 21 ಲಕ್ಷ ರೂಪಾಯಿ ಫೈನಲ್ ಮಾಡ್ಕೊಡ್ತಾರಂತೆ. ಫಾರ್ಚೂನ್ ಕಾರು. ಯಾರ್ಯಾರು ಲಕ್ಸುರಿ ಕಾರ್ ಹುಡುಕ್ತಾ ಇದ್ರೆ ಸಿಗ್ಮಾ E4 ಬರುತ್ತೆ ನಿಮ್ಗೆ. ಟಾಪ್ ಎಂಡ್ ಚಿಕ್ಕ ಕಾರ್ ತಗೊಂಡು ಕೆಲವರು ಹೈ ಬಜೆಟ್ ಕಾರ್ ತುಂಬಾ ಲಕ್ಸುರಿ ಆಗಿ ಬೇಕು ಗುರು ಅಂತ ಹುಡುಕ್ತಾ ಇರ್ತೀರಾ. ಇವರಲ್ಲಿ ಒಂದು ಫಾರ್ಚೂನರ್ ಕೂಡ ಇದೆ, ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಇದ್ರಲ್ಲೂ ಕೂಡ ನೀವು ಚೆಕ್ ಮಾಡೋದಾದ್ರೆ ಇಂಟೀರಿಯರ್ ಕೂಡ ಅವರೇ ತಿಳಿಸ್ಕೊಡ್ತಾರೆ. ನೋಡ್ಬೋದು ನೀವು ಗಾಡಿ ಕೂಡ ಇಂಟೀರಿಯರ್ ಚೆಕ್ ಮಾಡೋದಾದ್ರೆ ಏನೇನ್ ಫೀಚರ್ ಬರುತ್ತೆ ಸರ್ ಇದ್ರಲ್ಲಿ? ಎಲ್ಲ ಬರುತ್ತೆ ಸರ್. ಟಾಪ್ ಎಂಡ್ ನಿಮ್ಗೆ ಪುಷ್ ಬಟನ್ ಎಲ್ಲ ಬರುತ್ತೆ ನಿಮ್ಗೆ, ಡಿಫಾಗರ್, ಬ್ಯಾಕ್ ವೈಫರ್, ಏರ್ ಬ್ಯಾಗು ಎಲ್ಲ ಬರುತ್ತೆ ನಿಮ್ಗೆ. ಅವ್ರು ಹೇಳ್ದಂಗೆ ಇದ್ರಲ್ಲಿ ಇದಿಲ್ಲ ಅಂತ ಏನಂಗಿಲ್ಲ. ತಗೋಬೇಕು ಕಾರು, ಪೆಟ್ರೋಲ್ ಹಾಕೋಬೇಕು, ಓಡಿಸ್ಬೇಕು, ಡೀಸೆಲ್ ಹಾಕೋಬೇಕು, ಓಡಿಸ್ಬೇಕು. ಸರ್ ಹಾಗಾದ್ರೆ ಮೈಲೇಜ್ ಏನ್ ಎಕ್ಸ್ಪೆಕ್ಟ್ ಕೊಡುತ್ತೆ ಸರ್ ಇದು? ಮೈಲೇಜ್ ಬರುತ್ತೆ ಸರ್ 12-13 ಬರುತ್ತೆ ನಿಮ್ಗೆ. 12 ಇಂದ 13 ತನಕ ಮೈಲೇಜ್ ಕೊಡುತ್ತೆ. ಟೈರ್ ಎಲ್ಲ ವಿತ್ ಮ್ಯಾಗ್ವಿಲ್ ಕೂಡ ಇದೆ, ನೀವು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಅಂತ. ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿದೆ, ಅಲ್ಟಿ ಇದೆ. ಪೇಂಟಿಂಗ್ ಕೂಡ ಅಷ್ಟೇ, ನಿಮ್ಗೆ ಯಾವುದೇ ರೀತಿ ಒಂದು ಡೆಂಟ್ ಇಲ್ಲ, ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಲಕ್ಸುರಿ ವೆಹಿಕಲ್ ಯಾರು ಇಷ್ಟಪಡ್ತಾ ಇದ್ರಿ, ಇವ್ರ ಶೋರೂಮ್ ವಿಸಿಟ್ ಮಾಡಿ, ಎದುರುಗಡೆ ಕೂತ್ ಮಾತಾಡಿ ಒಂದು ಒಳ್ಳೆ ವ್ಯಾಪಾರ ಮಾಡಿ ತಗೊಂಡೋಗಿ. ಸರ್ ನೆಕ್ಸ್ಟ್ ಇದೆ ಅದು, ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಸರ್ ಇದು ಹೋಂಡಾ ಮೊಬೈಲ್ ಅಂತ ಫುಲ್ ಡಿಮ್ಯಾಂಡೆಡ್ ವೆಹಿಕಲ್ ಸರ್ ಇದು. ಓಕೆ, 2014 ಮಾಡಲ್, ಸೆಕೆಂಡ್ ಓನರ್ ಆಗಿದೆ, 80,000 ಓಡಿದೆ ನಿಮ್ಗೆ. ಟಾಪ್ ಅಂಡ್ ಬಿ ವೇರಿಯಂಟ್ ಅಂತ. ಟಾಪ್ ಅಂಡ್ ಫುಲ್ ಟಾಪ್ ಅಂಡ್ ಬರುತ್ತೆ ನಿಮ್ಗೆ. ಮ್ಯಾಗ್ವಿಲ್, ಏರ್ ಬ್ಯಾಗು, ಡಿಫಾಗರ್ ಎಲ್ಲ ಪ್ರತಿಯೊಂದು ಬರುತ್ತೆ ನಿಮ್ಗೆ. 7 ಸೀಟರ್ ಇದೆ, 7 ಸೀಟರ್ ವೆಹಿಕಲ್. ಫ್ಯಾಮಿಲಿ ವೆಹಿಕಲ್ ಅಂತ ಹೇಳ್ಬೋದು ಇದು. ಫ್ಯಾಮಿಲಿ ವೆಹಿಕಲ್, ಎಲ್ಲಿ ಬೇಕಾದ್ರೂ ಫ್ಯಾಮಿಲಿ ಹೋಗಿ ಬರುವಂತ ವೆಹಿಕಲ್ ಇದು. ಗಾಡಿ ಕೂಡ ಚೆಕ್ ಮಾಡೋದಾದ್ರೆ ಇದು ಕೂಡ ಬಂದ್ ನೋಡಿ, 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 5 ಇದೆ ಸರ್, 4 ಅಲ್ಲ 5 ಕೂಡ ಮ್ಯಾಗ್ವಿಲ್ ಇದೆಯಂತೆ. ಹೌದು. ಗಾಡಿ ಕೂಡ ನೋಡೋದಾದ್ರೆ ಫೀಚರ್ ನೋಡ್ತಿದ್ದೀರಾ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗು, ಟಚ್ ಸ್ಕ್ರೀನ್ ಸಿಸ್ಟಮ್, ಲೆದರ್ ಸೀಟ್ಸ್, ಬ್ಯಾಕ್ ವೈಫರ್ ಎಲ್ಲ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರ್ ನಿಮ್ಗೆ ಇದ್ರಲ್ಲಿ. ನೀವು ಕೂಡ ನೋಡಿದ್ರೆ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀವಿ. ಡೀಸೆಲ್ ವೇರಿಯಂಟ್ ಇದು. ಡೀಸೆಲ್ ವೇರಿಯಂಟ್ 7 ಸೀಟರ್ ಅಂತೆ ಅದೂನು. ಗಾಡಿ ಕೂಡ ಚೆಕ್ ಮಾಡೋದಾದ್ರೆ ಈ ಬ್ಯಾಕ್ ಸೈಡ್ ಕೂಡ ನೋಡಿ, ಫ್ಯಾಮಿಲಿಗೆ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಪ್ರೈಸ್ ಅವ್ರ ಹತ್ರ ತಿಳ್ಕೋಣ. ಫೈನಲ್ ಪ್ರೈಸ್ ಸರ್, ಫೈನಲ್ ಏನ್ ಹೇಳ್ತಿದ್ದೀರಾ ಸರ್ ಈ ಗಾಡಿಗೆ? ಇದು ಪ್ರೈಸ್ ಏನ್ ಜಾಸ್ತಿ ಏನಿಲ್ಲ ಸರ್, 5 ಲಕ್ಷ ಕೋಟ್ ಮಾಡ್ತಾ ಇರೋದು. ನಿಮ್ ವೀಕ್ಷಕರಿಗೆ ನಿಮ್ಗೆ 4.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 5 ಲಕ್ಷ ಹೇಳ್ತಿದ್ದಾರೆ, ಅದು 50,000 ರೂಪಾಯಿ ಬಿಟ್ಟು ಕೊಡ್ತಾ ಇದ್ದಾರೆ. 4,50,000 ರೂಪಾಯಿಗೆ 7 ಸೀಟರ್ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತಾ 4 ಲಕ್ಷ ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರೆ. ಲೋನ್ ಕೂಡ ಆಗುತ್ತೆ, ಬಂದು ಆರಾಮಾಗಿ ವಿಸಿಟ್ ಮಾಡಿ. ಯಾರೇ 7 ಸೀಟರ್ ಗಾಡಿ ಹುಡುಕ್ತಿದ್ದೀರಾ ಆರಾಮಾಗಿ ತಗೊಂಡೋಗಿ.
ಮತ್ತೊಂದು ವೆಹಿಕಲ್ ನೋಡ್ಬೋದು, ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸರ್ ಇದ್ರ ಬಗ್ಗೆ ಸರ್ ಇದು ಡೀಟೇಲ್ಸ್ 2010 ಮಾಡಲ್ ಹೋಂಡಾ ಸಿಟಿ ಅಂತ ಸರ್. ಇದು ವಿ ವೇರಿಯಂಟ್ ಟಾಪ್ ಎಂಡ್, ಸೆಕೆಂಡ್ ಓನರ್, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ನಿಮಗೆ. ಎಲ್ಲ ಶೋರೂಮ್ 65,000 ಓಡಿದೆ, ಪೆಟ್ರೋಲ್ ವೇರಿಯಂಟ್. ಓಕೆ, ಅಷ್ಟೇ ಹೊಡಿರೋದು. VMT ಟಾಪ್ ಎಂಡ್ ಇದೆ. ಓಕೆ, ಗಾಡಿ ಕೂಡ ನೋಡ್ಬೋದು ನಿಮ್ಗೆ. ಇದು ಕೂಡ ವಿತ್ ಮ್ಯಾಗ್ ವೀಲ್ ಇದೆ. ಟೈರ್ ಇದು ಕೂಡ ಇಂಟೀರಿಯರ್ ಚೆಕ್ ಮಾಡೋದಾದ್ರೆ ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ. ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ ನಿಮ್ಗೆ. ಗಾಡಿ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಅಂತ ಹೇಳ್ಬೋದು. ನೀವು ಕೂಡ ನೋಡ್ತಾ ಇದ್ದೀರಾ ಎಷ್ಟು ಕ್ಲಾಸಿಕ್ ಆಗಿ ಇದೆ ಒಳಗಡೆ ಅಂತ. ಕೆಲವರು ಆಫೀಸರ್ಸ್ಗೆಲ್ಲ ಇದು ತುಂಬಾ ಲೈಕ್ ಮಾಡೋಂಥ ವೆಹಿಕಲ್. ಇದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋರಿಗೆ ತುಂಬಾ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತಾ, ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇದ್ದೀರಾ. ಇದ್ರದ್ದು ಕೂಡ ಅವ್ರ ಹತ್ರ ಒಂದು ಭರ್ಜರಿ ಪ್ರೈಸ್ ಕೇಳೋಣ. ಸರ್ ಇದ್ರ ಬಗ್ಗೆ ಒಂದು ಉತ್ತಮ ಪ್ರೈಸ್ ತಿಳಿಸಿ ಸರ್. ಇದು ಪ್ರೈಸ್ ಬಂದು 340 ಕೋಟ್ ಮಾಡ್ತಾರೆ. ಅದು 340 ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ನಿಮ್ ವೀಕ್ಷಕರಿಗೆ 310 ಮಾಡ್ಕೊಡ್ತೀನಿ ಸರ್. ನಿಮ್ಗೆ 3 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಬೇಕಾದ್ರೆ. 3,40,000 ಹೇಳ್ತಿದ್ದಾರೆ. 3,10,000 ರೂಪಾಯಿ ಫೈನಲ್ ಮಾಡ್ಕೊಟ್ಟು ಇತ್ತು ಇದಕ್ಕೆ ಎಷ್ಟು ಲೋನ್ ಆಗುತ್ತೆ ಅಷ್ಟು ಕೂಡ ಲೋನ್ ಇವ್ರ ಕಡೆಯಿಂದಾನೇ ಮಾಡಿಸಿ ಕೊಡ್ತಾರೆ. ಯಾರ್ಯಾರು ಇಷ್ಟು ದಿನ ಹೋಂಡಾ ಸಿಟಿ ವೆಹಿಕಲ್ ಹುಡುಕ್ತಾ ಇದ್ರಿ, ಇವ್ರ ಶೋರೂಮ್ ಅಲ್ಲಿ ಅದು ಕೂಡ ಇದೆ. ಮತ್ತೆ ನಿಮ್ಗೆ ಯಾವ ವೆಹಿಕಲ್ ಬೇಕೋ ಅದು ಕೂಡ ತರ್ಸ್ಕೊಡಕ್ಕೆ ರೆಡಿ ಕೂಡ ಇರ್ತಾರೆ. ಇವ್ರ ಶೋರೂಮ್ ಬಂದ್ ವಿಸಿಟ್ ಮಾಡಿ ಅಷ್ಟೇ ಸಾಕು. ಯಾವ ಗಾಡಿ ಬೇಕು ಕೇಳಿ ಇವ್ರಿಗೆ ಅಷ್ಟೇ. ಮತ್ತೊಂದು ಈ ಸುಜುಕಿ ಆಲ್ಟೋ ನೋಡ್ತಾ ಇದ್ದೀರಾ. ಕೆಲವರು ಮೈಲೇಜ್ಗೆ ವರ್ತ್ ಅಂದ್ಬಿಟ್ಟು ಹುಡುಕ್ತಾ ಇರ್ತೀರಾ ಆಲ್ಟೋ. ಇದು ಬಂದು ಸಣ್ಣ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತಾ, ಮತ್ತೆ ಸ್ಟಾರ್ಟಿಂಗ್ ಓಡಿಸೋರ್ಗೆ ಆರಾಮಾಗಿ ಕಲ್ತ್ಕೊಳ್ಬಹುದು ಆರಾಮಾಗಿನೇ. ಇದರಲ್ಲೂ ಕೂಡ ನಿಮ್ಗೆ ಒಳ್ಳೆ ಫೀಚರ್ ಕೂಡ ಬರುತ್ತೆ. ಇದ್ರ ಬಗ್ಗೆ ಯಾವ ತರ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸರ್ ಏನ್ ಡೀಟೇಲ್ಸ್ ಸರ್ ಇದು? ಇದು 2011 ಮಾಡಲ್ K10 ಇದು. VX ಟಾಪ್ ಎಂಡ್ ಇದು. ಟಾಪ್ ಎಂಡ್ ಸಿಂಗಲ್ ಓನರ್, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1 ಲಕ್ಷ ಶೋರೂಮ್ ಟ್ರ್ಯಾಕ್ ಇದೆ. ಇದು ಗಾಡಿ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಸಿಂಗಲ್ ಓನರ್ ಕೂಡ ಅಂತ ಹೇಳ್ತಾ ಇದಾರೆ. ಇದು ಕೂಡ ನೀವು ಗಾಡಿ ಚೆಕ್ ಮಾಡೋದಾದ್ರೆ ಟೈರ್ ಕೂಡ ನಿಮ್ಗೆ ಒಂದು 60% ಟೈರ್ ಇದೆ. ಇಂಟೀರಿಯರ್ ಕೂಡ ನೋಡೋದಾದ್ರೆ ನಿಮ್ಗೆ ಇದು ಕೂಡ ಅವರೇ ತಿಳಿಸ್ಕೊಡ್ತಾರೆ ಇಂಟೀರಿಯರ್ ಏನೇ ಬರುತ್ತೆ ಅಂತ ಫೀಚರ್. AC ಪೋಸ್ಟರಿಂಗ್ 2 ಡೋರ್ ಪವರ್ ವಿಂಡೋಸ್ ಬರುತ್ತೆ ನಿಮ್ಗೆ ಸರ್ VX ಗೆ. ಶೋರೂಮ್ ಅಲ್ಲಿ ಹೇಗ್ ಬಂತು ಗಾಡಿ ಹಾಗೆ ಇದೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಸಣ್ಣ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಕಲಿಯಕ್ಕೆ ಒಳ್ಳೆ ವೆಹಿಕಲ್ ಆಗುತ್ತೆ. ಲಾಂಗ್ ಹೋಗೋರ್ಗೆ ಒಳ್ಳೆ ಮೈಲೇಜ್ ಕೂಡ ಕೊಡುತ್ತೆ. ಇದ್ರ ಬಗ್ಗೆ ಮಾರುತಿ ಇಲ್ಲಿ ಹೇಳಂಗೆ ಇಲ್ಲ, ಒಳ್ಳೆ ಮೈಲೇಜ್ ಕೊಡುತ್ತೆ. ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ತಿಳಿಸ್ಕೊಂಡು ಯಾರು ಮಾರುತಿ ಆಲ್ಟೋ ಹುಡುಕ್ತಾ ಇದ್ರಿ ಇವ್ರ ಶೋರೂಮ್ ವಿಸಿಟ್ ಮಾಡಿ. ಇವ್ರ ಹತ್ರ ಒಂದು ವೆಹಿಕಲ್ ಇದೆ, ನಿಮ್ಗೆ ಯಾವ ವೆಹಿಕಲ್ ಬೇಕೋ ಅದು ಕೂಡ ತರ್ಸ್ಕೊಡ್ತಾರೆ. ಇದ್ರ ಬಗ್ಗೆ ಪ್ರೈಸ್ ತಿಳಿಸ್ಕೊಡ. ಸರ್ ಬಂದಿದ್ದು 2,35,000 ಕೋಡ್ ಮಾಡ್ತಾ ಇರೋದು. ನಿಮ್ ಚಾನೆಲ್ ಕಡೆಯಿಂದ ಒಂದು 2,10,000 ಮುಗಿಸ್ಕೊಡೋಣ. 2,35,000 ಹೇಳ್ತಾ ಇದಾರೆ. 25,000 ಬಿಟ್ಕೊಟ್ಟು 2,10,000 ರೂಪಾಯಿಗೆ ಆಲ್ಟೋ ಸಿಗ್ತದೆ. 2011 ಗಾಡಿ ಕೂಡ ಅಷ್ಟೇ ಕ್ಲಾಸಿಕ್ ಆಗಿದೆ ಅಂತ ಹೇಳ್ಬೋದು. ಅದು ಸಿಂಗಲ್ ಓನರ್ ಎಲ್ಲಿ ಸಿಗಲ್ಲ. 2-3 ಹಾಗೆ ಆಗಿರುತ್ತೆ. ಇವ್ರ ಶೋರೂಮ್ ಅಲ್ಲಿ ಬಂದು ಸಿಂಗಲ್ ಓನರ್ ವೆಹಿಕಲ್ ಆಲ್ಟೋ ಇದೆ. ಗಾಡಿ ಕೂಡ ಅಷ್ಟೇ ಅಲ್ಟಿ ಆಗಿದೆ ಅಂತ ಹೇಳ್ಬೋದು. ಬಂದ್ ವಿಸಿಟ್ ಮಾಡಿ ಕೂತ್ ಮಾತಾಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ, ತಗೊಂಡು ಹೋಗಿ. ಖಂಡಿತ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಇದೆ ಸರ್. ಸರ್ ಇದು 2007 ಮಾಡಲು 4th ಓನರ್ ಆಗಿದೆ. 4th ಓನರ್ ನಿಮ್ಗೆ ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇದೆ. ನಿಮ್ಗೆ ವಿ ವೇರಿಯಂಟ್ ಇದು ಟಾಪ್ ಎಂಡ್. ಇದು ಟಾಪ್ ಎಂಡ್ ಬರುತ್ತೆ ನಿಮ್ಗೆ. 2007 4th ಓನರ್ ಆಗಿದೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. FC ಕೂಡ ರನ್ನಿಂಗ್ ಇದೆ ನಿಮ್ಗೆ. ಸರ್ ಎಷ್ಟು ರನ್ ಆಗಿದೆ ಸರ್ ಗಾಡಿ ಇದು? ಸರ್ ರನ್ ಆಗಿರೋದು ನಿಮ್ಗೆ 1,70,000 ಓಡಿದೆ ನಿಮ್ಗೆ. 1,70,000 ಓಡಿದೆ. ಹೌದು. ಓಕೆ ಸರ್. ಸರ್ ಗಾಡಿ ನೋಡ್ತೀವಿ ಸರ್. ಇದ್ರೆಲ್ಲ ಬಂದು ಏನೇನು ಫೀಚರ್ ಬರುತ್ತೆ? ಟಾಪ್ ಎಂಡ್ ಬರುತ್ತೆ ಸರ್ ನಿಮ್ಗೆ. ಮ್ಯಾಗ್ ವೀಲ್, ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ. ಇದು ಕೂಡ ನೋಡಬಹುದು. ಇತ್ತು ಮ್ಯಾಗ್ ವೀಲ್ ಕೂಡ ಇದೆ 4 ಟೈರ್ಗೂನು. ಇದ್ರ ಬಗ್ಗೆ ಫೀಚರ್ ತಿಳಿಸ್ಕೊಡ್ತಾರೆ. AC ಪೋಸ್ಟರಿಂಗ್, 4 ಪವರ್ ವಿಂಡೋ, ಡಿಫಾಗರ್, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್, ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ನೋಡ್ಬೋದು. ಯಾರ್ಯಾರು ಇನೋವಾ ಕಾರು ಹುಡುಕ್ತಾ ಇದ್ರಿ ಇವರಲ್ಲಿ 8 ಸೀಟರ್ ಇದು. 8 ಸೀಟರ್ ಫ್ಯಾಮಿಲಿಗೆ ಇದು ತುಂಬಾ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಇನೋವಾ ವೆಹಿಕಲ್ ಯಾರ್ಯಾರು ಇನೋವಾ ಕೂಡ ಹುಡುಕ್ತಾ ಇದ್ರಿ ಇವರಲ್ಲಿ ಇನೋವಾ ಕೂಡ ಇದೆ. ನಿಮ್ಗೆ ಇನೋವಾ ಬೇಕಾ, ಮಾರುತಿ ಕಂಪ್ನಿಲಿ ಮಾರುತಿ ಬೇಕಾ, ಹ್ಯುಂಡೈ ಬೇಕಾ, ಹ್ಯುಂಡೈ ಪ್ರತಿಯೊಂದು ಕಂಪ್ನಿಲಿ ಪ್ರತಿಯೊಂದು ಕಾರ್ ತರಿಸ್ಕೊಡಕ್ಕೆ ರೆಡಿ ಇರ್ತಾರೆ. ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಳ್ಳೋಣ. ಸರ್ ನಮ್ಮ ವ್ಯೂವರ್ಸ್ಗೆ ಒಂದು ಬೆಸ್ಟ್ ಪ್ರೈಸ್ ತಿಳಿಸಿ ಸರ್. ಹಾಗಾದ್ರೆ ಸರ್ 4,65,000 4,50,000 ಕೋಡ್ ಮಾಡ್ತಾ ಇರೋದು. ನಿಮ್ ವೀಕ್ಷಕರಿಗೆ ಬೇಕಾದ್ರೆ 4,25,000 4,20,000 ಮಾಡ್ಕೊಡೋಣ ಹೋಗಿ ಸರ್. 4,20,000 ರೂಪಾಯಿಗೆ ನಿಮ್ಗೆ ಒಂದು ಒಳ್ಳೆ ಇನೋವಾ ಕಾರ್ ಸಿಗ್ತಾ ಇದೆ. ಅದು 8 ಸೀಟರ್ ವೆಹಿಕಲ್. ಒಂದು ಒಳ್ಳೆ ಫ್ಯಾಮಿಲಿ ಟ್ರಿಪ್ ಹೋಗಕ್ಕೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತಾ. ಗಾಡಿ ಕೂಡ ನೋಡಿದ್ರೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ವಿತ್ ಮ್ಯಾಗ್ ವೀಲ್ ಕೂಡ ಇದೆ. ಅಷ್ಟೇ ಕಂಫರ್ಟಬಲ್ ಆಗಿದೆ ಅಂತಾನೆ ಹೇಳ್ಬೋದು. ಬಂದ್ ವಿಸಿಟ್ ಮಾಡಿ. ಇವ್ರು ಹೇಳ್ದಂಗೆ ಲೋನು ಕೂಡ ಇವ್ರು ಇದ್ರಲ್ಲೇ ಮಾಡಿಸ್ಕೊಡ್ತಾರೆ. ಒಂದು ಒಳ್ಳೆ ಕಾರ್ ತಗೊಂಡೋಗಿ ಅಂತಾನೆ ಇವ್ರ ಶೋರೂಮ್ ಬಂದು ವಿಸಿಟ್ ಮಾಡಿ ಅಷ್ಟೇ. ಮತ್ತೊಂದು K02 ಬ್ಯಾಂಗ್ಳೂರ್ ವೆಹಿಕಲ್, ಸ್ವಿಫ್ಟ್ ಡಿಸೈರ್. ಮೈಲೇಜ್ಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ತಾ, ಕೆಲವರು ಫ್ಯಾಮಿಲಿಗೂ ಕೂಡ ಡೀಸೆಲ್ ಗಾಡಿ ಹುಡುಕ್ತಾ ಇದ್ದೀರಾ, ಸ್ವಿಫ್ಟ್ ಡಿಸೈರ್ ಇದ್ರೆ ತಿಳಿಸಿ ಅಂತಾನು ಕೂಡ ಕೇಳಿದ್ರಿ. ಇವರಲ್ಲಿ ಸ್ವಿಫ್ಟ್ ಡಿಸೈರ್ ಕೂಡ ಸಿಗುತ್ತೆ. ಇದ್ರ ಬಗ್ಗೆ ಅವ್ರ ಹತ್ರ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸರ್ ಯಾವ ಮಾಡಲ್ ಸರ್ ಇದು? ಸರ್ ಇದು 2009 ಮಾಡಲು ಸ್ವಿಫ್ಟ್ ಡಿಸೈರ್. ಫ್ರೆಶ್ FC ಕೂಡ ಆಗಿದೆ, ಫ್ರೆಶ್ ಇನ್ಶೂರೆನ್ಸ್ ಕೂಡ ಆಗಿದೆ ನಿಮ್ಗೆ.
ಸರ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಎಷ್ಟು ಚೆನ್ನಾಗಿದೆ ಸರ್ ಇದು? ಸರ್ 1 ಲಕ್ಷ ಹೊಡಿದೆ ರೆಕಾರ್ಡ್. 1 ಲಕ್ಷ ರೆಕಾರ್ಡೆಡ್, ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಗಾಡಿ ಕೂಡ ನೀವು ನೋಡಬಹುದು ಎಷ್ಟು ಕ್ಲಾಸಿಕ್ ಆಗಿದೆ ಅಂತ. ರೆಡ್ ಕಲರ್ ಗಾಡಿ ಕೂಡ, ಟೈರ್ ಕೂಡ ನಿಮ್ಗೆ ಒಂದು 50% ಟೈರ್ ಇದೆ. ಇಂಟೀರಿಯರ್ ಕೂಡ ಚೆಕ್ ಮಾಡೋದಾದ್ರೆ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಎಸಿ ಪೋಸ್ಟರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ ನಿಮ್ಗೆ. ಫ್ಯಾಬ್ರಿಕ್ ಸೀಟ್ಸ್ ಇದೆ ನಿಮ್ಗೆ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀವಿ, ನೀವು ಕೂಡ ನೋಡ್ಬೋದು. ಡೀಸೆಲ್ಗೆ ವರ್ತ್ ಅಂತಾನೆ ಹೇಳ್ಬೋದು. ಫ್ಯಾಮಿಲಿಯವರು ತುಂಬಾ ಜನ ಡೀಸೆಲ್ ಕಾರ್ ಇದ್ರೆ ಹುಡುಕ್ತಾ ಇರ್ತೀರಾ, ಅವ್ರಿಗೆ ಈ ಶೋರೂಮ್ ಅಲ್ಲಿ ಒಂದು ಉತ್ತಮ ಕಾರ್ ಇದೆ ಅಂತಾನೆ ಹೇಳ್ತಾ ಇದ್ರ ಬಗ್ಗೆ ಅವ್ರ ಹತ್ರನೇ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಳ್ಳೋಣ. ಸರ್ ಹಾಗಾದ್ರೆ ಇನ್ಯಾಕೆ ತಡ ಮಾಡ್ತೀರಾ, ಒಂದು ಬೆಸ್ಟ್ ಪ್ರೈಸ್ ಹೇಳಿ ಸರ್. ಇದು ಬೆಸ್ಟ್ ಪ್ರೈಸ್ ಮಾಡ್ಕೊಡೋಣ ಸರ್. ನಿಮ್ ವೀಕ್ಷಕರಿಗೆ 2,75,000 ಕೋಡ್ ಮಾಡ್ತಾ ಇರೋದು, ಒಂದ್ 2 ಲಕ್ಷಕ್ಕೆ ಮಾಡ್ಕೊಡೋಣ ಸರ್. ಇನ್ನ ನೆಗೋಷಿಯಬಲ್ ಮಾಡ್ಕೊಡ್ತೀನಿ, ಬರ್ಲಿ ಸರ್. 2.5 ಲಕ್ಷ ರೂಪಾಯಿ ಹೇಳ್ತಾ ಇದಾರೆ, ಬಂದ್ ಕೂತ್ ಮಾತಾಡಿದ್ರೆ ಇನ್ನೂ ಕಡಿಮೆ ಮಾಡ್ಕೊಡ್ತಾರಂತೆ. ಗಾಡಿ ಕೂಡ ಸ್ವಿಫ್ಟ್ ಡಿಸೈರ್ ಡೀಸೆಲ್ ವೆಹಿಕಲ್, ಒಳ್ಳೆ ಮೈಲೇಜ್ ಕೊಡಂತಾನೆ ಹೇಳ್ಬೋದು. ಡಿಮ್ಯಾಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ನಿಮ್ಗೆ. ಅವ್ರ ಡಿಮ್ಯಾಂಡ್ ವೆಹಿಕಲ್ ಆಗಿರುತ್ತೆ, ಡೀಸೆಲ್ ವೆಹಿಕಲ್. ಡೀಸೆಲ್ ಸರ್ ಮೈಲೇಜ್ ಏನ್ ಕೊಡುತ್ತೆ? ಆರಾಮಾಗಿ 20+ ಬರುತ್ತೆ ಸರ್. 20+ ವರ್ತ್, ಲಾಂಗ್ ಟ್ರಿಪ್ ಹೋಗೋರ್ಗೆ, ಫ್ಯಾಮಿಲಿ ಊರಿಂದ ಊರಿಗೆ ಹೋಗೋರ್ಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ತಾ ಸ್ವಿಫ್ಟ್ ಡಿಸೈರ್ ಅವ್ರು ಕೂಡ ಹೇಳ್ತಾ ಇದಾರೆ. ಬಂದ್ ಕೂತ್ ಮಾತಾಡಿದ್ರೆ ಇನ್ನೊಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್, ಲೋನ್ ಕೂಡ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಇನ್ಯಾಕೆ ತಡ ಮಾಡ್ತೀರಾ? ಸ್ವಿಫ್ಟ್ ಡಿಸೈರ್ ಯಾರು ಹುಡುಕ್ತಾ ಇದ್ರಿ, ಈ ಶೋರೂಮ್ ಬಂದು ವಿಸಿಟ್ ಮಾಡಿ, ಒಂದು ಉತ್ತಮ ಕಾರ್ ತಗೊಂಡೋಗಿ. ನೆಕ್ಸ್ಟ್ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ ಸರ್. ಯಾವ ಮಾಡಲು ಮತ್ತೆ ಇದು HR ಅಂತಿದೆ, ಸ್ವಲ್ಪ ನಮಗೆ ಡೀಟೇಲ್ಸ್ ಕೊಡಿ ಸರ್. ಇದು ಸರ್ ಇದು HR ಅಂದ್ರೆ ಎಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟಿದೀವಿ, ಬರೀ ನಂಬರ್ ಬರಬೇಕು. ಸಿಂಗಲ್ ಓನರ್ ಗಾಡಿ. ಓಕೆ, ಸಿಂಗಲ್ ಓನರ್ ಎಲ್ಲ ಶೋರೂಮ್ ಮೇಂಟೈನ್. ನಿಮ್ಗೆ 90,000 ಓಡಿದೆ. ಪೆಟ್ರೋಲ್ ವೇರಿಯಂಟ್ ನಿಮ್ಗೆ, ಇಟಿಯೋಸ್. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನಿಮ್ಗೆ. ಸಿಡನ್ ವೆಹಿಕಲ್ ನಿಮ್ಗೆ. ಯಾರು ತಗೊಳ್ತಾರೋ ರೆಸಿಪ್ಟ್ ಟ್ರಾನ್ಸ್ಫರ್ ಎಲ್ಲ ಮಾಡ್ಕೊಡ್ತೀವಿ. ಅಂದ್ರೆ ಕರ್ನಾಟಕ ಮಾಡ್ಕೊಡ್ತೀರಾ? ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಟ್ರಾನ್ಸ್ಫರ್ ಕೂಡ ಮಾಡ್ಕೊಡ್ತೀರಾ ಸರ್? ಎಷ್ಟು ಚೆನ್ನಾಗಿದೆ ವೆಹಿಕಲ್ ಇದು? ಇದು 90,000 ಓಡಿದೆ. 90,000 ಓಡಿದೆ ಸರ್. ಇದ್ರಲ್ಲಿ ಬಂದು ಏನ್ ಫೀಚರ್ ಬರುತ್ತೆ? ಎಲ್ಲ ಬರುತ್ತೆ ನಿಮ್ಗೆ. ಎಸಿ ಪೋಸ್ಟರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ನೋಡಬಹುದು. ಗಾಡಿ ಕೂಡ ನೀವು ನೋಡಬಹುದು, ಟೈರ್ ಎಲ್ಲ ನೀವು ನೋಡಬಹುದು. ಚೆನ್ನಾಗಿದೆ, ಟೈರ್ ಎಲ್ಲ ಚೆನ್ನಾಗಿದೆ ನಿಮ್ಗೆ. ಫಸ್ಟ್ ಇಂಟೀರಿಯರ್ ನೋಡ್ಕೊಳ್ಳಿ. ಇಂಟೀರಿಯರ್ ಕೂಡ ಚೆಕ್ ಮಾಡೋದಾದ್ರೆ ಅವರೇ ಕೂಡ ತಿಳಿಸ್ಕೊಡ್ತಾರೆ. ಫೀಚರ್ ಏನು? ಎಸಿ ಪೋಸ್ಟರಿಂಗ್, 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಲೆದರ್ ಸೀಟ್ಸ್, ಪ್ರತಿಯೊಂದು ಎಲ್ಲ ಬರುತ್ತೆ ಸರ್ ನಿಮ್ಗೆ. ಬ್ಯಾಕ್ ಸೈಡ್ ಕೂಡ ನೋಡ್ಬೋದು ನೀವು. ಇದು ಕೂಡ ETS ತುಂಬಾ ಜನ ಟ್ರಾವೆಲಿಂಗ್ ಮಾಡೋರಿಗೆ ತುಂಬಾ ಒಳ್ಳೆ ವೆಹಿಕಲ್, ಫ್ಯಾಮಿಲಿಯವ್ರಿಗೂ ತುಂಬಾ ಒಳ್ಳೆ ವೆಹಿಕಲ್, ವರ್ತ್ ಆಗಿರುತ್ತೆ. ಡೀಸೆಲ್ ವೆಹಿಕಲ್ ಅನ್ಸುತ್ತೆ. ಡೀಸೆಲ್ ಅಲ್ಲ ಸರ್ ಇದು, ಪೆಟ್ರೋಲ್. ಮೈಲೇಜ್ ಕೂಡ ಅವ್ರ ಹತ್ರನೇ ತಿಳಿಸ್ಕೊಳ್ಳೋಣ. ಏನ್ ಮೈಲೇಜ್ ಕೊಡುತ್ತೆ ಸರ್ ಇದು? ಸರ್ ಆರಾಮಾಗಿ ನಿಮ್ಗೆ ಬರುತ್ತೆ, ಒಂದು 16, 17, 18 ತನಕ ಬರುತ್ತೆ ಸರ್ ನಿಮ್ಗೆ. 16 ರಿಂದ 18 ಮೈಲೇಜ್ ಕೂಡ ಕೊಡುತ್ತೆ. ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ಬಂಪರ್ ಬೆಲೆಯಲ್ಲಿ ತಿಳ್ಕೊಳ್ಳೋಣ ಸರ್. ನಮ್ಮ ವ್ಯೂವರ್ಸ್ಗೆ ಒಂದು ಬೆಸ್ಟ್ ಪ್ರೈಸ್ ಹೇಳಿ ಸರ್. ಸರ್ ಬೆಸ್ಟ್ ಪ್ರೈಸ್ ನಿಮ್ಗೆ ಮಾರ್ಕೆಟ್ ಪ್ರಕಾರ ನಿಮ್ಗೆ 4 ಲಕ್ಷ ತನಕ ಇದೆ ನಿಮ್ಗೆ ಪ್ರೈಸ್. ಓಕೆ, ನಿಮ್ ವೀಕ್ಷಕರಿಗೆ ಬಂದ್ರೆ ನಿಮ್ಗೆ 325 ಮಾಡ್ಕೊಡ್ತೀವಿ ಸರ್. 3,25,000 ರೂಪಾಯಿಗೆ ನಮ್ಮ ವ್ಯೂವರ್ಸ್ ಯಾರು ಅವ್ರು ಇನ್ನೊಂದು ನಮ್ಮ ಹತ್ರ ಏನು ಎಕ್ಸ್ಟ್ರಾ ಚಾರ್ಜಸ್, ಟ್ರಾನ್ಸ್ಫರ್ ಇರ್ಲಿ, ನಿಮ್ಗೆ ಕಮಿಷನ್ ಇರ್ಲಿ, ಆ ತರ ಏನಾರ ಇರ್ಲಿ, ನಮ್ಮ ಹತ್ರ ಎಕ್ಸ್ಟ್ರಾ ಹಿಡನ್ ಚಾರ್ಜಸ್ ಏನು ಇಲ್ಲ ನಮ್ಮ ಹತ್ರ. ವಿತ್ ಟ್ರಾನ್ಸ್ಫರ್ ಯಾರು ತಗೊಂತಾರೆ ಹೆಸರು ಟ್ರಾನ್ಸ್ಫರ್ ಎಲ್ಲ ಮಾಡ್ಕೊಡ್ತೀವಿ ನಾವೇ. ಅವರು ಕೂಡ ತಿಳಿಸ್ಕೊಟ್ಬಿಟ್ರು. ಎಲ್ಲಾ ಶೋರೂಮ್ ಕೆಲವೊಂದು ಶೋರೂಮ್ ಗಳಲ್ಲಿ ಕಮಿಷನ್, ಕೆಲವೊಂದು ಏನೇನೋ ಅವರ ರೂಲ್ಸ್ ಗಳು ಇರುತ್ತೆ. ಇವ್ರ ಶೋರೂಮ್ ಅಲ್ಲಿ ಯಾವುದೇ ರೀತಿ ಚಾರ್ಜಸ್ ಏನು ಇರಲ್ಲ. ವಿತ್ ಟ್ರಾನ್ಸ್ಫರ್ಗೆ ಗಾಡಿ ಕೂಡ ಕೊಡ್ತಾರೆ. ಅದು ಒಳ್ಳೆ ಬೆಲೆಯಲ್ಲಿ ಬಂಪರ್ ಪ್ರೈಸ್ ಆಗಿ ಕೊಡ್ತಾರೆ. ನಾವು ಕೂಡ ಕೆಲವು ಶೋರೂಮ್ ಗಳಲ್ಲಿ ನೋಡಿರ್ತೀವಿ, ಸ್ವಲ್ಪ ವೆರೈಟಿ ಆಗಿರುತ್ತೆ ರೂಲ್ಸ್ ಗಳೆಲ್ಲ. ಇವ್ರ ಶೋರೂಮ್ ಅಲ್ಲಿ ಕೇಳಿದಕ್ಕೆ ಒಂಥರ ನಮಗೊಂಥರ ಏನೋ ಸಾಕು ಅಂತಾನೆ ಆಯ್ತು. ತುಂಬಾನೇ ಚೆನ್ನಾಗಿದೆ ವೆಹಿಕಲ್ ಕೂಡ. ಒಳ್ಳೆ ಬೆಸ್ಟ್ ಪ್ರೈಸ್ ತಿಳಿಸ್ಕೊಟ್ಟಿದ್ದಾರೆ. ಕರ್ನಾಟಕಕ್ಕೂ ಕೂಡ ಇದು ಮಾಡ್ಕೊಡ್ತಾರೆ ವಿತ್ ಟ್ರಾನ್ಸ್ಫರ್. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಬಂದ್ ವಿಸಿಟ್ ಮಾಡಿ ಕೂತ್ ಮಾತಾಡಿ ಒಂದು ಒಳ್ಳೆ ಗಾಡಿ ತಗೊಂಡೋಗಿ ಅಂತಾನೆ ಹೇಳಿ ಇಷ್ಟಪಡ್ತೀವಿ. ಸರ್ ನೆಕ್ಸ್ಟ್ ಇದಾದ ಗಾಡಿ ಯಾವ ಮಾಡಲು ಸರ್? ಇದು 2012 ಮಾಡಲ್ ಪುಂಟೋ, ಫಿಯಟ್ ಪುಂಟೋ, ಡೀಸೆಲ್ ವೇರಿಯಂಟ್, ಸ್ವಿಫ್ಟ್ ಇಂಜಿನ್ ಬರೋದು ನಿಮ್ಗೆ. ಸ್ವಿಫ್ಟ್ ಇಂಜಿನ್? ಹೌದು, 20+ ಬರುತ್ತೆ ಸರ್ ನಿಮ್ಗೆ. ಇದು 20+ ಆರಾಮಾಗಿ ಮೈಲೇಜ್ ಕೊಡುತ್ತೆ. ಓಕೆ, ಫ್ಯಾಮಿಲಿ ಒಳ್ಳೆ ವೆಹಿಕಲ್ ಅಂತ ಪ್ರೈಸ್ ನೀವು ತಿಳ್ಸ್ಕೊಂಡ್ರೆ ಶಾಕ್ ಆಗ್ಬಿಡ್ತೀರಾ ನೀವು. 2006, 5, 6 ನಿಮ್ಗೆ ಸ್ಯಾಂಟ್ರ್ ತಗೊಳಕ್ ಅಂದ್ರೆ ನಿಮ್ಗೆ 1.5 ಲಕ್ಷ ಬೇಕು ನಿಮ್ಗೆ. ಓಕೆ, ಆ ಪ್ರೈಸ್ ಅಲ್ಲಿ ನಿಮ್ಗೆ ಇದು ಫಿಯಟ್ ಪುಂಟೋ ಕೊಡ್ತೀನಿ. 175 ಕೊಡ್ತೀನಿ ಸರ್. ಇದು 1,75,000 ರೂಪಾಯಿ. 2012 ಮಾಡಲ್ ಸೆಕೆಂಡ್ ಓನರ್. 1,75,000 ರೂಪಾಯಿ ಸಿಗ್ತಾ ಇದೆ. ಅವ್ರು ಹೇಳ್ದಂಗೆ ಒಂದು ಸ್ಯಾಂಟ್ರ್ ಬೆಲೆ ಅಷ್ಟೇ. ಗಾಡಿ ಕೂಡ ಸ್ವಿಫ್ಟ್ ಇಂಜಿನ್ ಅಂತೆ. ಇದು ಕೂಡ ನೀವು ಗಾಡಿ ಕೂಡ ನೋಡಬಹುದು. ಡೀಸೆಲ್ ವೆಹಿಕಲ್ ಅಂತೆ. ಇದು ಕೂಡ ನಿಮ್ಗೆ ಮೈಲೇಜ್ ಕೂಡ ತುಂಬಾ ಚೆನ್ನಾಗಿ ಕೊಡುತ್ತೆ. 4 ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ಕೂಡ ನೋಡಬಹುದು. ಯಾವುದೇ ರೀತಿ ನಿಮ್ಗೆ ಒಂದು ಡೆಂಟ್ ಆಗ್ಲಿ, ಸ್ಕ್ರಾಚಸ್ ಆಗ್ಲಿ ಯಾವುದು ಇಲ್ಲ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಡೀಸೆಲ್ ವರ್ತ್, ಎಸಿ ಪೋಸ್ಟರಿಂಗ್, 4 ಪವರ್ ವಿಂಡೋ, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ ಸರ್ ನಿಮ್ಗೆ ಇದ್ರಲ್ಲ. ಗಾಡಿ ಕೂಡ ನೋಡ್ತಾ ಇದ್ದೀರಾ. ಅವ್ರು ಹೇಳ್ದಂಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕು, ಕಂಪನಿ ಸಿಸ್ಟಮ್.
ನೆಕ್ಸ್ಟ್ ಒಂದು KA51 ಬ್ಯಾಂಗ್ಳೂರ್ ವೆಹಿಕಲ್ ನೋಡ್ತಾ ಇರ್ಬೋದು. ಸುಜುಕಿ ಎರಿಟಿಗಾ ಇದು ಕೂಡ ಫ್ಯಾಮಿಲಿಗೆ ಬೆಸ್ಟ್ ವೆಹಿಕಲ್ ಅಂತಾನೆ 7 seater. ಹೇಳ್ತಾ 7 ಸೀಟರ್ ವೆಹಿಕಲ್ ತುಂಬಾ ಅಲ್ಟಿ ಆಗಿರುತ್ತೆ ವೆಹಿಕಲ್ ಬಂದು. ಇದು ಕೂಡ ರೋಡಲ್ಲಿ ಹೋಗ್ತಾ ಇದ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಳ್ಳೋಣ. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2013 ಮಾಡಲ್ ZX ಟಾಪ್ ಅಂಡ್ ಇದು ಟಾಪ್ ಎಂಡ್ ಎಲ್ಲ ನಮ್ಮ ಹತ್ರ ಟಾಪ್ ಅಂಡ್ ವೆಹಿಕಲ್ ಇರೋದು ನಮ್ಮದೆಲ್ಲ. ಹೌದೌದು. ಟಾಪ್ ಅಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ನಿಮ್ಗೆ. 2013 ಮಾಡಲ್ ಸೆಕೆಂಡ್ ಓನರ್ 85,000 ಓಡಿದೆ ನಿಮ್ಗೆ. ಶೋರೂಮ್ ಮೇಂಟೈನ್ ಎಲ್ಲ ನಿಮ್ಗೆ. ಶೋರೂಮ್ ಮೇಂಟೆನೆನ್ಸ್ ಡಬಲ್ ಕೀ ಎಲ್ಲ ಇದೆ ನಿಮ್ಗೆ. ಗಾಡಿ ಕೂಡ ಚೆಕ್ ಮಾಡೋದಾದ್ರೆ ಕಂಡೀಷನ್ ಅವರೇ ಕೂಡ ಇಂಟೀರಿಯರ್ ಬಗ್ಗೆ ಈ ಗಾಡಿ ಬಗ್ಗೆ ತಿಳಿಸ್ಕೊಡ್ತಾರೆ. ಓಪನ್ ಕರ್ಬಿ. ಗಾಡಿ ಫ್ಯೂಚರ್ ಬಗ್ಗೆ ಅವರೇ ತಿಳಿಸ್ಕೊಡ್ತಾರೆ. ಸರ್ ಏನೇನು ಫೀಚರ್ ಬರುತ್ತೆ ಸರ್? ಎಲ್ಲ ಬರುತ್ತೆ ಸರ್ ನಿಮ್ಗೆ. AC ಪೋಸ್ಟರಿಂಗ್, 4 ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್, ಸ್ಟೇರಿಂಗ್ ಕಂಟ್ರೋಲ್, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ ನಿಮ್ಗೆ. ಗಾಡಿ ಅಷ್ಟೇ ನೋಡಬಹುದು ನಿಮ್ಗೆ. ಎಕ್ಸಲೆಂಟ್ ಕಂಡೀಷನ್ ಇದೆ ನೋಡಬಹುದು. ಗಾಡಿ ಅಷ್ಟೇ ಕ್ಲಾಸಿಕ್ ಆಗಿದೆ ಅಂತ ಹೇಳ್ಬೋದು. ಫ್ಯಾಮಿಲಿ ವೆಹಿಕಲ್ ಅಂತಾನೆ ತಿಳಿಸ್ಕೊಡ್ತಾ ಶೋರೂಮ್ ಅಲ್ಲಿ ಹೇಗ್ ಬಂತು ವೆಹಿಕಲ್ ಅದೇ ರೀತಿ ಇದೆ. ಗಾಡಿ ಪೇಂಟಿಂಗ್ ಕೂಡ ಅಷ್ಟೇ ಒರಿಜಿನಲ್ ಆಗಿದೆ. ಗಾಡಿ ಕೂಡ ಬಂದು ನೋಡ್ಬೋದು. ಇದ್ರದ್ದು ಕೂಡ ಪ್ರೈಸ್ ಕೇಳ್ಕೊಳ್ಳೋಣ ಅವ್ರ ಹತ್ರನೇ ಒಂದು ಬೆಸ್ಟ್ ಪ್ರೈಸ್ ಕೂಡ. ಸರ್ ಇದ್ರ ಬಗ್ಗೆ ಪ್ರೈಸ್ ತಿಳಿಸಿ ಸರ್. ಸರ್ ಇದು 6,25,000 ಕೋಟ್ ಮಾಡ್ತಾ ಇರೋದು. ನಿಮ್ ವೀಕ್ಷಕರಿಗೆ ಬೇಕಾದ್ರೆ 5,60,000 ಫೈನಲ್ ಮಾಡ್ಕೊಡ್ತೀನಿ ಸರ್. 5,60,000 ಮಾಡಿಸ್ಕೊಡ್ತೀನಿ. 5,65,000 ಗೆ ನಿಮ್ಗೆ 7 ಸೀಟರ್ ಎರಿಟಿಗಾ ಸಿಗ್ತಾ ಇದೆ. ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಪೆಟ್ರೋಲ್ ವೇರಿಯಂಟ್ ಮತ್ತೆ ಎರಿಟಿಗಾ ತುಂಬಾ ಜನ ಫ್ಯಾಮಿಲಿಗೆ ಹುಡುಕ್ತಾ ಇರ್ತೀರಾ. ಇವ್ರ ಶೋರೂಮ್ ಅಲ್ಲೂ ಅಷ್ಟೇ ಸುಜುಕಿಲ್ ಬೇಕಾ, ಹ್ಯುಂಡೈಲ್ ಬೇಕಾ, ಟಾಟಾದಲ್ಲಿ ಬೇಕಾ, ಪ್ರತಿಯೊಂದು ಕಾರು ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ಬಂದ್ ವಿಸಿಟ್ ಮಾಡಿ ಕೂತ್ ಮಾತಾಡಿದ್ರೆ ಯಾವ್ದಾದ್ರು ಒಂದು ಕಾರ್ ತಗೊಂಡು ಹೋಗ್ತೀರಾ, ಹಂಗೆ ಹೋಗಲ್ಲ ಅಂತ ನಾವು ಹೇಳ್ತೀವಿ. ಮತ್ತೊಂದು K03 i10 ಸರ್. i10 ಸರ್ ಇವತ್ತು ನಿಮ್ಮಲ್ಲಿ ಇಷ್ಟೊಂದು ಗಾಡಿಗಳಿದಾವೆ ಸರ್. ನಮ್ಮ ಹತ್ರ ಟೋಟಲ್ 6 ಗಾಡಿ ಇದೆ ಸರ್. ನಮ್ಮ 6 2010 ಇಂದ ಹಿಡಿದು 2016 ವರೆಗಿದೆ ನಮ್ಮ ಹತ್ರ. ಅಂದ್ರೆ ಕೆಲವರು ಸಿಗುತ್ತೆ, ಡೀಸೆಲ್ ಸಿಗುತ್ತೆ. ಪೆಟ್ರೋಲ್ ಡೀಸೆಲ್ ಎರಡು ಸಿಗುತ್ತೆ. ಸಿಗುತ್ತೆ. ಕೆಲವರು ಯಾವ ಕಲರ್ ಇಷ್ಟ ಪಡ್ತಾರೆ ಆ ಕಲರ್ ತರಿಸ್ಕೊಡಕ್ಕೂ ರೆಡಿ ಇರ್ತೀರಾ. ಆ ಕಲರ್ ಇದು ನಿಮ್ಮ ಹತ್ರ ವೈಟ್ ಕಲರ್ ಇದೆ, ಗೋಲ್ಡ್ ಸಿಲ್ವರ್ ಇದೆ, ಸಿಲ್ವರ್ ಕಲರ್ ಇದೆ, ರೆಡ್ ಕಲರ್ ಇದೆ. ನೀವೇ ನೋಡಿದ್ರಿ i10 ಇದು i20 ಬಂದು 6 ಗಾಡಿ ಇದೆಯಂತೆ ಇವ್ರ ಹತ್ರ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಾರ್ಗಳು ಇವ್ರ ಹತ್ರ ಸಿಗುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ. ಸರ್ ಏನ್ ಸರ್ ಮಾಡಲ್ ಇದು? 2010 ಮಾಡಲು ಥರ್ಡ್ ಓನರ್ ಆಗಿದೆ. ಬಟ್ ಸಿಂಗಲ್ ಓನರ್ ತರ ಇದೆ ಗಾಡಿ ನಿಮ್ಗೆ. ಎಕ್ಸಲೆಂಟ್ ಕಂಡೀಷನ್ ನಿಮ್ಗೆ. ಶೋರೂಮ್ ಮೇಂಟೈನ್ ಎಲ್ಲ ಆಗಿದೆ ನಿಮ್ಗೆ. ಸ್ಪೋರ್ಟ್ಸ್ ವೇರಿಯಂಟ್ ಇದು ಟಾಪ್ ಎಂಡ್. ಸರ್ ಎಷ್ಟು ಚೆನ್ನಾಗಿದೆ ಇದು? ಇದು ನಿಮಗೆ 1 ಲಕ್ಷ ಓಡಿದೆ ಸರ್ ನಿಮ್ಗೆ. 1 ಲಕ್ಷ ಓಡಿದಂತೆ. ವಿತ್ ಇದು ಟೈರ್ ಕೂಡ ನೋಡ್ಬೋದು. 4 ವಿತ್ ಮ್ಯಾಗ್ಬಿಲ್ ಟೈರ್ ಕೂಡ ಸಿಗುತ್ತೆ. ಇದು ಕೂಡ ನೀವು ಇಂಟೀರಿಯರ್ ಚೆಕ್ ಮಾಡೋದಾದ್ರೆ AC ಪೋಸ್ಟರಿಂಗು, 4 ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ನೀವು ನೋಡ್ಬೋದು ಎಕ್ಸ್ಟೀರಿಯರ್ ಹೆಂಗಿದೆ ಅಂತ, ಇಂಟೀರಿಯರ್ ಹೆಂಗಿದೆ ಅಂತ. ಮಾರ್ಕೆಟ್ ಹ್ಯಾಂಡೆಡ್ ಸಿಸ್ಟಮ್ ಎಲ್ಲ ಇದೆ ನಿಮ್ಗೆ. ಲೆದರ್ ಸೆಟ್ ಎಲ್ಲ ಇದೆ ನಿಮ್ಗೆ. ಬ್ಯಾಕ್ ಸೈಡ್ ಕೂಡ ನೋಡ್ಬೋದು ನೀವು, ಅದು ಕೂಡ ತೋರಿಸ್ಕೊಡ್ತೀವಿ. ಲೆದರ್ ಸೀಟ್ ಕೂಡ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀವಿ, ನೀವೇ ಕೂಡ ನೋಡ್ಬೋದು. ಗಾಡಿ ಅಷ್ಟೇ ಕಂಡೀಷನ್ ಆಗಿದೆ. ಕ್ಲಾಸಿಕ್ ಆಗಿ ಕೂಡ ಇದೆ. ಸಿಲ್ವರ್ ಕಲರ್, ಇದು ಗೋಲ್ಡ್ ಕಲರ್ ಕೂಡ ಇದು. ತುಂಬಾ ಜನ ಇಷ್ಟಪಡ್ತಾರೆ ಗೋಲ್ಡ್ ಕಲರ್. ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಳ್ಳೋಣ ಅವ್ರ ಹತ್ರನೇ. ಯಾರ್ಯಾರು i20 ಹುಡುಕ್ತಾ ಇದ್ರಿ, ನಿಮ್ಗೆ ಯಾವ ಕಾರ್ ಕಲರ್ ಬೇಕೋ ಅದು ಕೂಡ ಇದೆ. ಗೋಲ್ಡ್ ಕಲರ್ ಇಷ್ಟಪಡೋರು ಇದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೀನಿ. ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಳ್ಳೋಣ. ಸರ್ ಇದ್ರ ಬಗ್ಗೆ ನಮ್ಮ ವ್ಯೂವರ್ಸ್ಗೆ ಒಂದು ಬಂಪರ್ ಪ್ರೈಸ್ ಹೇಳಿ ಸರ್. ಸರ್ ನಮ್ಮ ಹತ್ರ ಪ್ರೈಸ್ಗಳು ಆ ತರ ಹೇಳಕ್ ಹೋಗಲ್ಲ ನಾವು. ಇಯರ್ ಎಂಡ್ ಬೇರೆ ಬರ್ತಿರೋದು, ಹೌದು, ನ್ಯೂ ಇಯರ್ ಬೇರೆ ಬರ್ತಿರೋದು. ಆ ತರ ಪ್ರೈಸ್ಗಳು ಹೇಳಕ್ ಹೋಗಲ್ಲ. 275 ಕೋಟ್ ಮಾಡ್ತಾ ಇರೋದು. ನಿಮ್ ವೀಕ್ಷಕರಿಗೆ ಬೇಕಾದ್ರೆ 250 ಮಾಡ್ಕೊಡ್ತೀನಿ ಸರ್. 2,75,000 ಹೇಳ್ತಾ ಇದಾರೆ. 2,50,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತಾರಂತೆ. ಅದು ಅವರೇ ಕೂಡ ಹೇಳ್ತಿದ್ರೆ ನ್ಯೂ ಇಯರ್ ಎಂಡ್ಗೆ ಯಾರು ಲೋನ್ ಮಾಡ್ಕೊಡ್ತೀವಿ, ಲೋನ್ ಕೂಡ ಮಾಡ್ಕೊಡ್ತಾರಂತೆ. ನ್ಯೂ ಇಯರ್ ಎಂಡ್ಗೆ ಯಾರ್ಯಾರು ಪ್ಲಾನ್ ಮಾಡ್ತಾ ಇದ್ರಿ, ಮನೆ ಹತ್ರ ಒಂದು ಕಾರ್ ತಗೋಬೇಕು, ನಿಲ್ಸ್ಕೋಬೇಕು ಅಂತ ಯಾರೇ ಡಿಸೈಡ್ ಮಾಡಿದ್ರಿ, ಇವ್ರ ಹತ್ರ ಬನ್ನಿ, ಒಂದು ಬೆಸ್ಟ್ ಕಾರ್ ತಗೊಂಡೋಗಿ ಅಷ್ಟೇ. ಓಕೆ. ನಾನು ಅವಾಗಲೇ ಹೇಳ್ದಂಗೆ ನಿಮ್ಗೆ ಯಾವ ಕಲರ್ ಬೇಕೋ i20 ಕಾರ್ ಇವ್ರ ಹತ್ರ ಸಿಗುತ್ತೆ. ಮತ್ತೊಂದು ವೈಟ್ ಕಲರ್ K03 ಬ್ಯಾಂಗ್ಳೂರ್ ವೆಹಿಕಲ್ i20 ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೂಡ ತಿಳ್ಸ್ಕೊಳ್ಳೋಣ. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2014 ಮಾಡಲ್ ಸೆಕೆಂಡ್ ಓನರ್. ಬರೀ ನಿಮ್ಗೆ 54,000 ಓಡಿದೆ ನಿಮ್ಗೆ. ಶೋರೂಮ್ ಮೇಂಟೈನ್ ಎಲ್ಲ ನಿಮ್ಗೆ ಹಿಸ್ಟ್ರಿ ಎಲ್ಲ ಸಿಗುತ್ತೆ ನಿಮ್ಗೆ. ಕಾಂಫರೆನ್ಸ್ ಇನ್ಶೂರೆನ್ಸ್ ಎಲ್ಲ ಇದೆ. ಒರಿಜಿನಲ್ ವೆಹಿಕಲ್ ನೋಡ್ಬೋದು ನೀವು. ಗಾಡಿ ಕೂಡ ನೋಡ್ಬೋದು ನೀವು ಅವ್ರು ಹೇಳ್ದಂಗೆ. ಇದು ಕೂಡ ಇಂಟೀರಿಯರ್ ಚೆಕ್ ಮಾಡಿದ್ರೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನಿಮ್ಗೆ. ಮ್ಯಾಗ್ ವೀಲ್ ಸಹಿತ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 4 ಟೈರ್ ಕೂಡ ನ್ಯೂ ಟೈರ್. ಇದು ಕೂಡ ಇಂಟೀರಿಯರ್ ಚೆಕ್ ಮಾಡೋದಾದ್ರೆ ತೋರಿಸ್ಕೊಡ್ತೀವಿ. AC ಪೋಸ್ಟರಿಂಗು, 4 ಪವರ್ ವಿಂಡೋ. ಓಪನ್ ಇದ್ರ ಬಗ್ಗೆ ಫೀಚರ್ ಏನ್ ಸರ್ ಇದು? AC ಪೋಸ್ಟರಿಂಗ್ 4 ಪವರ್ ವಿಂಡೋ ಬರುತ್ತೆ ಸರ್. ಇದು
ಓಕೆ, ಗಾಡಿ ಕೂಡ ನೋಡ್ತಾ ಇದ್ದೀರಾ. ಆಯಿಲ್ ಇಂಟೀರಿಯರ್ ಸರ್ವಿಸ್ ಕೂಡ ಆಗಿದೆ ನಿಮಗೆ. ಶೋರೂಮ್ ಮೇಂಟೈನ್ ಎಲ್ಲ ಗಾಡಿ ನಿಮಗೆ. ಆಯಿಲ್ ಸರ್ವಿಸ್ ಕೂಡ ಆಗಿದೆ. 54,000 ಶೋರೂಮ್ ಮೇಂಟೈನ್ ಇದೆ. ಈ ಗಾಡಿ ತಗೊಳ್ಳೋರು ಆಯಿಲ್ ಸರ್ವಿಸ್ ಕೂಡ ಮಾಡಿಸೋ ಆಗಿರಲ್ಲ. ಪೆಟ್ರೋಲ್ ಹಾಕೋಬೇಕು, ಓಡಿಸ್ಕೋಬೇಕು, ಅಷ್ಟೇ ಕೆಲಸ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ವೈಟ್ ಕಲರ್ ತುಂಬಾ ಇಷ್ಟಪಡ್ತಾರೆ, ಯಾಕಂದ್ರೆ ರೀಸೇಲ್ ವ್ಯಾಲ್ಯೂ ಕೂಡ ವೈಟ್ಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ ಅಂತಾನೆ ಹೇಳ್ತಾ, ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ತಿಳಿಸ್ಕೊಂಡು ಯಾರ್ಯಾರು ವೈಟ್ ಕಲರ್ i20 ಹುಡುಕ್ತಾ ಇದ್ರಿ, ತುಂಬಾ ಇಷ್ಟಪಡೋಂಥವ್ರು, ಇದ್ರ ಬಗ್ಗೆ ಬೆಸ್ಟ್ ಪ್ರೈಸ್ ತಿಳ್ಕೊಳ್ಳೋಣ. ಅವ್ರ ಹತ್ರನೇ ಕೇಳೋಣ. ಸರ್, ನಮ್ಮ ವ್ಯೂವರ್ಸ್ಗೆ ಒಂದು ಬೆಸ್ಟ್ ಪ್ರೈಸು i20 ಇಂದ ತಿಳಿಸಿ ಸರ್. ಸರ್, ಇದು ಪ್ರೈಸ್ ಬಂದು 3,95,000 ಕೋಟ್ ಮಾಡ್ತಾರೆ. 3,95,000. ನಿಮ್ ಚಾನೆಲ್ ವೀಕ್ಷಕರಿಗೂ ಬೇಕಾದ್ರೆ 3,50,000 ಫೈನಲ್ ಟು ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಇದು 3,55,000 ರೂಪಾಯಿಗೆ ನಿಮ್ಗೆ ವೈಟ್ ಕಲರ್ i20 ಸಿಗ್ತಾ ಇದೆ. ಗಾಡಿ ಕೂಡ ಅಷ್ಟೇ ಕ್ಲಾಸಿಕ್ ಆಗಿದೆ ಅಂತಾನೆ ಹೇಳ್ಬೋದು. ತೋರಿಸ್ಕೊಟ್ಟಿದ್ದಾರೆ. 3.5 ಲಕ್ಷ ಐಡಿ ವ್ಯಾಲ್ಯೂ ಇದೆ ನಿಮ್ಗೆ. ಲೋನು ಕೂಡ ಆರಾಮಾಗಿ 90% ಕೂಡ ಆಗ್ಬಿಡ್ತದೆ. ಲೋನು ಕೂಡ 90% ಆಗಿದೆ. ನಿಮ್ ಸಿವಿಲ್ ಮೇಲೆ ಚೆಕ್ ಮಾಡಿ ಲೋನ್ ಕೂಡ ಅವರೇ ಮಾಡಿಸ್ಕೊಡ್ತಾರೆ. ಅವ್ರ ಶೋರೂಮ್ ಅಲ್ಲಿ ಲೋನ್ ಕೂಡ ಮಾಡಿಸಿಕೊಟ್ಟು ಗಾಡಿ ಕೂಡ ಹೇಳ್ತಾ ಇದ್ದಾರೆ ಆಯಿಲ್ ಸರ್ವಿಸ್ ಕೂಡ ಆಗಿದೆ ಅಂತೆ. ಪೆಟ್ರೋಲ್ ಹಾಕೋಬೇಕು, ಓಡಿಸ್ಕೋಬೇಕು. ಗಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಗಾಡಿ ಎಲ್ಲ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಇವ್ರ ಲೊಕೇಟೆಡ್ ಬಗ್ಗೆ ಇನ್ಫಾರ್ಮೇಶನ್ ಅವರೇ ಕೊಡ್ತಾರೆ. ಸರ್, ಇವಾಗ ನಮ್ಮ ವ್ಯೂವರ್ಸ್ ನಿಮ್ ಶೋರೂಮ್ ಬರಬೇಕು. ನಿಮ್ ಶೋರೂಮ್ ಬಂದು ಯಾವ ಲೊಕೇಟೆಡ್ ಅಲ್ಲಿ ಇದೆ ಅಂತ ನಮ್ಮ ವ್ಯೂವರ್ಸ್ಗೆ ತಿಳಿಸ್ಕೊಡಿ ಸರ್. ಇದು ಚಂದ್ರ ಲೇಔಟ್ ಇದೆ. ಚಂದ್ರ ಲೇಔಟ್ ಸರ್ಕಲ್ ಇಂದ ಆಪೋಸಿಟ್ ನಿಮ್ಗೆ ಆಪೋಸಿಟ್ ರೋಡ್ ಬರ್ಬೇಕು ಸರ್. ಒಂದು ಪಾರ್ಕ್ ಇದೆ, ಪಾರ್ಕ್ ಆಪೋಸಿಟ್ ಬರುತ್ತೆ ನಿಮ್ಗೆ ಅಲ್ವಾ. ಇದು ವಾಟರ್ ಟ್ಯಾಂಕ್ ಸಿಗುತ್ತೆ. ಚಂದ್ರ ಲೇಔಟ್ ವಾಟರ್ ಟ್ಯಾಂಕ್, ಪೊಲೀಸ್ ಸ್ಟೇಷನ್ ಇದೆ, ಆಪೋಸಿಟ್ ರೋಡ್ ಬರುತ್ತೆ ನಮ್ಮ ಆಫೀಸ್. ಅವ್ರು ಕೂಡ ಲೊಕೇಟೆಡ್ ತಿಳಿಸ್ಕೊಟ್ಟಿದ್ದಾರೆ. ಅಲ್ಲಿ ಬಂದು ಇವ್ರ ನಂಬರ್ ಕೂಡ ಕೆಳಗಡೆ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿರ್ತೀವಿ. ಹತ್ತತ್ರ ಬಂದಾಗ ಇವ್ರಿಗೊಂದು ಕಾಂಟ್ಯಾಕ್ಟ್ ಮಾಡಿ ಅಡ್ರೆಸ್ ಕೂಡ ಕ್ಲೀನ್ ಆಗಿ ತಿಳಿಸ್ಕೊಡ್ತಾರೆ. ಇವ್ರ ಶೋರೂಮ್ ಡೀಟೇಲ್ ಬೇಕು ಅಂದ್ರೆ ಬರೀ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳಿಸಿ ಕ್ಯಾಟ್ಲಾಗ್ ಎಲ್ಲ ಸಿಗುತ್ತೆ ನಿಮ್ಗೆ. ಲೊಕೇಶನ್ ಎಲ್ಲ ಬಂದ್ಬಿಡುತ್ತೆ. ಫುಲ್ ಅವರೇ ತಿಳಿಸ್ಕೊಟ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ತೀವಿ, ಇವ್ರ ಶೋರೂಮ್ ಬನ್ನಿ, ಒಂದ್ ಬೆಸ್ಟ್ ಕಾರ್ ತಗೊಂಡೋಗಿ. ಇವ್ರ ಶೋರೂಮ್ ಬಂದ್ರೆ ನಿಜವಾಗ್ಲೂ ವಾಪಸ್ ಹೋಗೋಂತ ಮಾತಿಲ್ಲ. ಯಾಕಂದ್ರೆ ಇವ್ರ ಮಾತಲ್ಲಿ ಅಷ್ಟು ಕಾರ್ಗಳು ಕೇಳ್ತಾ ಇದ್ರೆ ಪ್ರೈಸ್ಗಳು ಒಂದು ಒಳ್ಳೆ ಇದೆ ಸರ್. ನಮ್ಮ ಹತ್ರ ವಿಸಿಟ್ ಮಾಡಿ ಗಾಡಿಗಳು ಯಾವ ಗಾಡಿ ಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಇದೆ. ಇನ್ನ ಗಾಡಿಗಳು ನಮ್ಮ ಗಾಡಿಗಳು ಅಲ್ಲಲ್ಲಿ ಹಾಕಿದೀವಿ ನಾವು. ಬೇಕು ಅಂದ್ರೆ ಬನ್ನಿ, ನಾವು ಕೊಡ್ತೀವಿ. ಅವರು ಕೂಡ ತಿಳಿಸ್ತಾ ಇದಾರೆ. ಇವಾಗ ನೋಡೋರು ಅಷ್ಟೇ, ನಮ್ಗೆ ಬೇಕಾಗಿರೋ ಗಾಡಿ ಅವ್ರ ಹತ್ರ ಇಲ್ಲ ಸರ್ ಅಂತ ಕೇಳ್ಬೋದು. ನೀವು ಅವ್ರು ಹೇಳ್ದಂಗೆ ಅವ್ರು ಕಾಲ್ ಮಾಡಿ ನಿಮ್ಗೆ ಯಾವ ಗಾಡಿ ಬೇಕು ಸ್ಪಾಟ್ ಅಲ್ಲಿ ತರಿಸ್ತಾರೆ. ನೋಡಿ, ನಿಮ್ಗೆ ಗೊತ್ತಿರೋ ಮೆಕ್ಯಾನಿಕ್ ಕರ್ಕೊಂಡ್ ಬಂದು ತೋರಿಸಿ ಚೆಕ್ ಮಾಡಿ ತಗೊಂಡೋಗಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ. ಉತ್ತಮ ಕಾರ್ ತಗೊಳ್ಳಿ ಅಂತಾನೆ ಹೇಳ್ತಾ, ಸರ್, ನಮ್ಗೆ ಇಷ್ಟೊತ್ತವರೆಗೂ ಟೈಮ್ ಕೊಟ್ಟು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಒಳ್ಳೇದಾಗ್ಲಿ, ಒಳ್ಳೆ ಬಿಸ್ನೆಸ್ ನಡೀಲಿ ಸರ್. ನಿಮ್ಮಿಂದ ಒಂದು 10 ಜನ ಒಳ್ಳೆ ಕಾರ್ ಬರ್ಲಿ ಸರ್, ವಿಸಿಟ್ ಮಾಡಿ. ನಿಮ್ ವೀಕ್ಷಕರಿಗೆ ಒಳ್ಳೆ ಪ್ರೈಸಿಗೆ ಮಾಡ್ಕೊಡೋಣ. ಇಯರ್ ಬೇರೆಂಟ್ ಆಗಿರೋದು ನಿಮ್ಗೆ. ಮಹೇಂದ್ರ ಎಕ್ಸ್ಯೂ ಕೂಡ ನೋಡ್ತಾ ಇರ್ಬೋದು. K51 ಬ್ಯಾಂಗ್ಳೂರ್ ವೆಹಿಕಲ್ ಆಗಿರುತ್ತೆ. ವೈಟ್ ಕಲರ್, ಕೆಲವರು ಫ್ಯಾಮಿಲಿಗೆ ತುಂಬಾ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. 8 ಸೀಟರ್ ವೆಹಿಕಲ್ ಸರ್. ಇದು 8 ಸೀಟರ್ ವೆಹಿಕಲ್ ಕೂಡ ಅವ್ರ ಹತ್ರನೇ ಡೀಟೇಲ್ಸ್ ತಿಳಿಸ್ಕೊಂಡು ಫ್ಯೂಚರ್ ಕೂಡ ಅವ್ರ ಹತ್ರನೇ ಕೇಳೋಣ. ಸರ್, ಇದ್ರ ಬಗ್ಗೆ ತಿಳಿಸಿ ಸರ್ ಡೀಟೇಲ್ಸ್. ಇದು 2012 ಮಾಡಲು XC500 W8 ಟಾಪ್ ಎಂಡ್ ವೆಹಿಕಲ್. ಇದು 8 ಸೀಟರ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ನಿಮ್ ನೋಡಬಹುದು, ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇದೆ. ಸರ್, ಎಷ್ಟು ರನ್ ಆಗಿದೆ ಸರ್ ಇದು? ರನ್ ಆಗಿರೋದು 1.5 ಲಕ್ಷ ಓಡಿದೆ ಸರ್. ನಿಮ್ಗೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ನಿಮ್ಗೆ. ಸರ್, ಇದ್ರ ಬಗ್ಗೆ ಫೀಚರ್ ತಿಳಿಸ್ಕೊಡಿ ಸರ್. ಫಸ್ಟ್ ನಿಮ್ಗೆ 2000 ಇದು AC ಪವರ್ ಸ್ಟೀರಿಂಗ್, 8 ಏರ್ ಬ್ಯಾಗ್ ಬರುತ್ತೆ ಸರ್ ನಿಮ್ಗೆ. ಟಾಪ್ ಎಂಡ್ 8 ಏರ್ ಬ್ಯಾಗ್. ಹೌದು. ಕ್ಲೈಮೇಟ್ ಕಂಟ್ರೋಲ್, ಬ್ಯಾಕ್ ವೈಫರ್ ಎಲ್ಲ ಪ್ರತಿ ಒಂದು ಬರುತ್ತೆ ಸರ್ ನಿಮ್ಗೆ ಇದ್ರಲ್ಲಿ. ಟಾಪ್ ಎಂಡ್ ನೋಡ್ತಾ ಇದ್ದೀರಾ ಹೇಗಿದೆ ಅಂತ. ಇಂಟೀರಿಯರ್ ಬಂದು ಲೆದರ್ ಸೀಟ್ ಇದೆ, AC ಇದೆ, ಪ್ರತಿ ಒಂದೂ ಇದೆ. ಇದಿಲ್ಲ ಅಂತ ಹೇಳಂಗಿಲ್ಲ. ಫ್ಯಾಮಿಲಿಗೆ ಗುಡ್ ವೆಹಿಕಲ್ ಆಗಿರುತ್ತೆ. ಲಾಂಗ್ ಹೋಗೋಕ್ಕಾಗ್ಲಿ, ಊರಿಂದ ಊರಿಗೆ ಹೋಗೋಕ್ಕಾಗ್ಲಿ, ಫ್ಯಾಮಿಲಿ ತುಂಬಾ ಇಷ್ಟ ಪಡೋ ಅಂತ ವೆಹಿಕಲ್. ವಿತ್ ಮ್ಯಾಗ್ ವೀಲ್ ಕೂಡ ಇದೆ. ಟೈರ್ ಇದು ಬಂದು 70 ಇಂದ 80% ಟೈರ್ ಇದೆ. ಮ್ಯಾಗ್ ವೀಲ್ ಕೂಡ ಇದೆ. ಗಾಡಿ ಅಷ್ಟೇ ಕಂಡೀಷನ್ ಆಗಿದೆ ಅಂತಾನು ಹೇಳ್ತಾ, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಅಂದ್ರೆ ನೀವೇನು ಕೂಡ ನೋಡ್ಬೋದು. ತುಂಬಾ ಜನ ಇಷ್ಟಪಡೋಂಥ ವೆಹಿಕಲ್ ಇದು ಮಹೇಂದ್ರ ಎಕ್ಸಿವ್. ಅವ್ರ ಹತ್ರ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಂಡು ಯಾರ್ಯಾರು ಈ ಗಾಡಿ ಹುಡುಕ್ತಾ ಇದ್ರೆ, ಇವರಲ್ಲಿ ಪ್ರತಿಯೊಂದು ಗಾಡಿನೂ ಅವಾಗಲೇ ಹೇಳ್ದಂಗೆ ಅವೈಲೇಬಲ್ ಇರುತ್ತೆ. ಸ್ವಲ್ಪ ಜಾಗ ಇಟ್ಕೊಟ್ಟಿರೋದ್ರಿಂದ ಇವರು ಅಲ್ಲಿ ನಿಲ್ಸಿದ್ದಾರೆ ಅಂತ ಹೇಳಿದ್ದಾರೆ. ನಿಮ್ಗೆ ಯಾವ ವೆಹಿಕಲ್ ಬೇಕೋ ಇವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ಕೊಟ್ರೆ ತರಿಸ್ಕೊಡಕ್ಕೆ ರೆಡಿ ಇರ್ತಾರೆ. ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ತಿಳಿಸ್ಕೊಂಡು ನಿಮ್ಗೂ ಕೂಡ ತಿಳಿಸ್ಕೊಡ್ತೀವಿ. ಸರ್, ಇದೊಂದು ಬೆಸ್ಟ್ ಪ್ರೈಸ್ ತಿಳಿಸಿ ಸರ್ ನಮ್ಮ ವ್ಯೂವರ್ಸ್ಗೆ. ಸರ್, ಇದು ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ನಿಮ್ಗೆ. ನ್ಯೂ ಇಯರ್ ಕೂಡ ಬರ್ತಿರೋದು ನಿಮ್ಗೆ. ಒಳ್ಳೆ ನಿಮ್ಗೆ 2012 ಶಿಫ್ಟ್ ತಗೊಳ್ಳೋದ್ರೆ ನಿಮ್ಗೆ 4,380,000 ಬೇಕು. ನಾನು ಬರೀ ನಿಮ್ಗೆ 4.25 ಲಕ್ಷ ಕೊಡ್ತೀನಿ ಸರ್ ನಿಮ್ಗೆ. ಇದು 4,25,000 ರೂಪಾಯಿಗೆ ಮಹೇಂದ್ರ ಎಕ್ಸ್ 8 ಸೀಟರು, ಅದು ಟಾಪ್ ಎಂಡ್ ಒಳ್ಳೆ ವೆಹಿಕಲ್ ಸಿಗ್ತಾ ಇದೆ. ಓನರ್ ಬಂದು 4th ಓನರ್ ಆಗಿದೆ. ಬಟ್ ನಿಮ್ಗೆ ಫಸ್ಟ್ ಸೆಕೆಂಡ್ ಓನರ್ ತರ ಇದೆ ಗಾಡಿ ನಿಮ್ಗೆ. ಒರಿಜಿನಲ್ ವೆಹಿಕಲ್ ಸರ್ ನಿಮ್ಗೆ. ಒರಿಜಿನಲ್ ವೆಹಿಕಲ್ ಅಂತ ಹೇಳ್ತಿದ್ದಾರೆ. ಗಾಡಿ ಕೂಡ ನೋಡಿದ್ರೆ
ಇದಕ್ಕೆ ಲೋನ್ ಕೂಡ ಆಗುತ್ತೆ ಸರ್. ಇದಕ್ಕೆ ಲೋನ್ ಕೂಡ ಮಾಡ್ಕೊಡ್ತೀವಿ. ಲೋನ್ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಗಾಡಿ ಕೂಡ ನೋಡಿದ್ರಿ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಕೂಡ ಮಾಡಿದ್ದಾರೆ. ಇನ್ನು ಇದ್ರ ಬಗ್ಗೆ ನೀವು ಹೆಚ್ಚಿನ ಡೀಟೇಲ್ಸ್ ತಿಳ್ಕೋಬೇಕು, ಗಾಡಿ ಟೆಸ್ಟ್ ಡ್ರೈವ್ ಮಾಡಬೇಕು ಅಂದ್ರೆ ಇವ್ರ ಶೋರೂಮ್ ವಿಸಿಟ್ ಮಾಡಿ. ಪ್ರತಿ ಒಂದು ಕಾರು ನೀವು ಯಾವ್ದು ನೋಡ್ತಾ ಇದ್ದೀರಾ ಆ ಕಾರ್ನ ನೀವು ಡ್ರೈವ್ ಮಾಡಿ ಟೆಸ್ಟ್ ಮಾಡಿ ಅಂತ ಹೇಳಿ ನಿಮ್ಗೆ ಯಾವ ಕಾರ್ ಬೇಕೋ ಆ ಕಾರ್ ತರ್ಸ್ಕೊಳಕ್ಕೂ ರೆಡಿ ಇರ್ತಾರೆ. ಖಂಡಿತ ಇವ್ರ ಶೋರೂಮ್ ವಿಸಿಟ್ ಮಾಡಿ ಒಂದ್ಸಲ ಅಂತ ಹೇಳ್ತಾ ಈ ಚಾನಲ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮ್ಮ ಚಾನಲ್ನ ಎಲ್ಲರೂ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇವ್ರ ಶೋರೂಮ್ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವ್ರ ಶೋರೂಮಲ್ಲಿ ಎಲ್ಲ ಕಾರ್ಗಳು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾನೆ ಅಂತ ಹೇಳ್ತಾ ಬೆಸ್ಟ್ ಕಾರ್ ಕೂಡ ಸಿಗುತ್ತೆ. ಬಂದು ವಿಸಿಟ್ ಮಾಡಿ ಒಂದ್ಸಲ.